ನಮಸ್ಕಾರ. ಅಷ್ಟವಕ್ರ ಗೀತೆಯ ಕಳೆದ ಸಂಚಿಕೆಯಲ್ಲಿ ನಾವು ಈ ಶ್ಲೋಕ ನೋಡಿದ್ದೀವಿ. ಹೊರಗಿನ ಹಾಗೂ ಒಳಗಿನ ಎಲ್ಲ ರೀತಿಯ ಭಾವನೆಗಳ ಏರಿಳಿತಗಳನ್ನು ಮತ್ತು ಆಭಾಸಗಳನ್ನು ತೊರೆದು ನಾನು ಪ್ರತಿಬಿಂಬ ಚೈತನ್ಯವೆಂದು, ಆತ್ಮನನ್ನು ಕೂಟಸ್ಥನೆಂದು, ಬೋಧ ರೂಪವೆಂದು ಹಾಗೂ ಅದ್ವೈತನೆಂದು ಧ್ಯಾನಿಸು. ಯೋಗದಲ್ಲಿ ತುಂಬಾ ಮುಖ್ಯವಾದದ್ದು ಧ್ಯಾನಿಸೋದು, ಮತ್ತೆ ಯಾವುದನ್ನು ಧ್ಯಾನಿಸಬೇಕು, ಹೇಗೆ ಧ್ಯಾನಿಸಬೇಕು, ಇದಿಷ್ಟು ಗೊತ್ತಾದರೆ ಯೋಗ ಮಾರ್ಗದಲ್ಲಿ ಸುಲಭ. ಹಾಗಾಗಿ ಯಾವುದನ್ನ ಹೇಗೆ ಮತ್ತೆ ಧ್ಯಾನವೆಂದರೇನು ಇದರ ಪರಿಚಯವೇ ಎಲ್ಲ ಗ್ರಂಥಗಳು ಮಾಡಿಕೊಡುತ್ತೆ. ಮತ್ತೆ ಧ್ಯಾನಿಸುವುದು ಹೇಗೆ ಅದನ್ನ ಗುರುಮುಖೇನ ನಾವು ಕಲಿಯುವಂಥದ್ದು. ಹಾಗಾಗಿ ಇಲ್ಲಿ ಧ್ಯಾನಿಸಬೇಕು, ಏನನ್ನ ಧ್ಯಾನಿಸಬೇಕು ಅಂತ ಅಷ್ಟವಕ್ರ ಹೇಳ್ತಾನೆ. ಮುಂದಿನ ಶ್ಲೋಕದಲ್ಲಿ ಈ ರೀತಿ ಹೇಳ್ತಾನೆ: ನಿನ್ನಿಂದ ವ್ಯಾಪಿಸಲ್ಪಟ್ಟಿರುವ ಈ ವಿಶ್ವವು ನಿನ್ನಿಂದ ಹೆಣೆಯಲ್ಪಟ್ಟಿದೆ. ಯಥಾರ್ಥದಲ್ಲಿ ನೀನು ಶುದ್ಧ ಬುದ್ಧ ಸ್ವರೂಪನು. ಕ್ಷುದ್ರ ಮನಸ್ಸನ್ನು ಹೊಂದಬೇಡ. ಈಶಾವಾಸ್ಯಮಿದಗಂ ಸರ್ವಂ ಅಂತ ನಾವು ಕೇಳ್ತೀವಿ ಉಪನಿಷತ್ತಲ್ಲಿ. ಈಶನ್ ಎಲ್ಲೆಲ್ಲೋ ಆವರಿಸಿಕೊಂಡಿದ್ದಾನೆ, ಅವನು ಇಡೀ ಸೃಷ್ಟಿಯನ್ನ ಆತನೇ ಸೃಷ್ಟಿಕರ್ತನಾಗಿದ್ದಾನೆ ಇಡೀ ಸೃಷ್ಟಿಗೆ ಅಂತ ಹೇಳುವಾಗ, ಇಲ್ಲಿ ಅಷ್ಟವಕ್ರ ನಿನ್ನಿಂದಲೇ ಈ ವಿಶ್ವ ವ್ಯಾಪಿಸಿದೆ, ನಿನ್ನಿಂದಲೇ ಹೆಣಿಯಲ್ಪಟ್ಟಿದೆ ಅಂತ ಹೇಳ್ತದಾನೆ. ಹಾಗಾದ್ರೆ ಇಲ್ಲಿ ನಾನು ವಿಶ್ವದ ಸೃಷ್ಟಿಕರ್ತನ, ಇದು ಯಾವ ರೀತಿ ತಗೊಳ್ಬೇಕು ಅನ್ನೋದನ್ನ ಅರ್ಥ ನೋಡೋದಕ್ಕೂ ಮುಂಚೆ ಮೊದಲು ಅಲ್ಲಮ ಪ್ರಭುವಿನ 2 ವಚನಗಳನ್ನು ನೋಡಿಕೊಂಡು ಮತ್ತೆ ವಿವರಣೆಗೆ ಹೋಗೋಣ. ಅಲ್ಲಮನ ವಚನ ಹೀಗಿದೆ: ವೇದ ವೇದಿಸಲರಿಯದ ಕೆಟ್ಟವು, ಶಾಸ್ತ್ರ ಸಾಧಿಸಲರಿಯದ ಕೆಟ್ಟವು, ಪುರಾಣ ಪೂರೈಸಲರಿಯದ ಕೆಟ್ಟವು, ಹಿರಿಯರು ತಮ್ಮ ವರಿಯದ ಕೆಟ್ಟರು, ತಮ್ಮ ಬುದ್ಧಿ ತಮ್ಮನ್ನೇ ತಿನ್ನಿತು, ನಿಮ್ಮ ನೆತ್ತಬಲ್ಲರು ಗುಹೇಶ್ವರ. ಈ ಶ್ಲೋಕ ಈ ವಚನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಹಲವಾರು ಗ್ರಂಥಗಳನ್ನು ನಾವು ನಮ್ಮ ರೀತಿಯಲ್ಲೇ ಮೇಲ್ನೋಟದ ಅರ್ಥದಲ್ಲೇ ತಗೊಂಡು ನಾವು ದ್ವೈತ ಅಂತನೋ, ಇದು ಹೀಗೆ ಅಂತನೋ, ನಮ್ಮದೇ ಒಂದು ವಾದ ವಿವಾದಗಳಲ್ಲಿ ಅಥವಾ ಗೊಂದಲಗಳಲ್ಲಿ ನಾವು ಸಿಕ್ಕಾಕೊಳ್ತಾ ಹೋಗ್ತೀವಿ. ಯಾಕೆ ಅಂದ್ರೆ ನಾವು ಅದನ್ನ ಮೇಲ್ನೋಟಕ್ಕೆ ನೋಡ್ತಾ ಹೋಗ್ತೀವಿ. ಬರೀ ಭಾಷ್ಯಗಳು, ವ್ಯಾಖ್ಯಾನಗಳು ನೋಡಿ ಅನುಭಾವದಲ್ಲಿ ಅದನ್ನ ಕಂಡುಕೊಳ್ಳದೆ, ಜೀವನದಲ್ಲಿ ಅಳವಡಿಸಿಕೊಳ್ಳದೆ, ಬರೀ ಓದುವುದು ಮತ್ತೆ ತಲೆಯಲ್ಲಿ ಅದನ್ನ ಮೈಂಡ್ ಜಿಮ್ ಅಂತೀವಲ್ಲ, ಹಾಗೆ ಅಲ್ಲೇ ನಾವು ಯೋಚನೆ ಮಾಡ್ತಾ ಹೋಗ್ತೀವಿ. ಜೀವನದಲ್ಲಿ ಹೊರೆ ಹಚ್ಚಿ ನೋಡದೆ ಇದ್ದಾಗ ನಮಗೆ ಬರೀ ಪಂಡಿತರ ಹಾಗೆ ವಾದ ವಿವಾದ ಮಾಡ್ತೀವಿ, ಅಥವಾ ಮಾಮೂಲಿ ಒಬ್ಬ ಜಿಜ್ಞಾಸುವಿನ ಹಾಗೆ ಒಂದು ಅನುಭವವನ್ನು ಪಡೆಯದೆ ಬರೀ ಒಂದು ಬಯಕೆಯಲ್ಲಿಯೇ, ನಮಗೆ ಜ್ಞಾನವನ್ನು ತಿಳಿಯುವ, ಸತ್ಯ ತಿಳಿಯುವ ಬಯಕೆಯಲ್ಲಿಯೇ ಬರೀ ನಾವೇ ಗ್ರಂಥಗಳನ್ನ ಓದ್ಕೊಂಡು ನಮ್ಮದೇ ತಳಮಳಗಳಲ್ಲಿ, ಒಳಗೆ ಗೊಂದಲಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಹಾಗಾಗಿ ಅದಕ್ಕೆ ಇಲ್ಲಿ ನಮ್ಗೆ ಅಲ್ಲಮ ಪ್ರಭು ಎಚ್ಚರಿಕೆ ನೀಡ್ತಾ ಇದ್ದಾರೆ. ವೇದ ವೇದಿಸಲರಿಯದ ಕೆಟ್ಟವು, ಶಾಸ್ತ್ರ ಸಾಧಿಸಲರಿಯದ ಕೆಟ್ಟವು. ವೇದವನ್ನ ಬರೀ ಓದೋದ್ರಿಂದ ಸಾಕಾಗಲ್ಲ, ವೇದವನ್ನ ಭೇದಿಸಿ ನೋಡಬೇಕು, ಅದರ ಒಳಾರ್ಥವನ್ನ ತಿಳಿಬೇಕು, ಅದು ಯಾವುದನ್ನ ಸೂಚಿಸ್ತಿದೆಯೋ ಅದರ ಕಡೆಗೆ ನಾವು ಗಮನ ಕೊಡಬೇಕು. ಕೊಟ್ಟಿಲ್ಲ ಅಂದ್ರೆ ವೇದವನ್ನ ವೇದಿಸಲರಿಯದ ಕೆಟ್ಟವು, ಶಾಸ್ತ್ರವನ್ನ ಸಾಧಿಸಲರಿಯದ ಕೆಟ್ಟವು ಅಂತ. ಶಾಸ್ತ್ರ ಅಂದ್ರೆ ಹೀಗೆ ನಡಿ, ಹೀಗೆ ನಡ್ಕೋಬೇಡ, ಇದು ವಿಹಿತವಾದದ್ದು, ಇದು ವಿಹಿತವಾದದ್ದಲ್ಲ ಅಂತ ಹೇಳುವಾಗ ಆ ಶಾಸ್ತ್ರವನ್ನ ಸಾಧಿಸಿಲ್ಲ, ನಾ ಪಾಲಿಸ್ತಾ ಇಲ್ಲ, ಬರೀ ತಿಳ್ಕೊಳ್ತೀನಿ, ನಾ ಅದನ್ನ ಅಳವಡಿಸ್ಕೊಳಲ್ಲ. ಕೊಲಬೇಡ ಹುಸಿಯನ್ನು, ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅದನ್ನ ಕೇಳ್ಕೊಂಡಿದ್ದೀನಿ, ಬಟ್ ಅಳವಡಿಸ್ಕೊಳಕ್ ಹೋಗಲ್ಲ. ಹಾಗೆ ನಾವು ಪಂಚಶೀಲವನ್ನು, ಯಮ ನಿಯಮಗಳನ್ನು ಕೇಳ್ತೀವಿ, ನಾವು ಅಳವಡಿಸ್ಕೊಳ್ಳೋಕ್ಕೆ ಹೋಗಲ್ಲ. ಹಾಗೆ ಶಾಸ್ತ್ರ ಅಂದ್ರೆ ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು. ಯಮ ನಿಯಮಗಳನ್ನು ಏನು ಹೇಳ್ತಾರೆ ಇಲ್ಲಿ ಶಾಸ್ತ್ರ ಅಂದ ತಕ್ಷಣ ನಾವು ಯಾವುದು ಗ್ರಂಥ ಅಂತ ತಿಳಿಯೋದಲ್ಲ. ಅಲ್ಲಮ ಪ್ರಭು ಹೇಳ್ತಿರೋದು ವಿಹಿತವಾದದ್ದು ಯಾವುದು ವಿಹಿತವಾದದ್ದು, ಯಾವುದು ವಿಹಿತವಾದದ್ದಲ್ಲವೋ, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು, ಹೀಗೆ ಯಮ ನಿಯಮಗಳನ್ನು ನಮಗೇನು ಯೋಗಾಚಾರ್ಯರು ಕೊಟ್ಟಿದ್ದಾರೆ ಅಂಥವನ್ನು ನಾವು ಪಾಲಿಸ್ತೇನೆ. ಶಾಸ್ತ್ರಗಳ ಸಾಧಿಸಲರಿಯದ ಕೆಟ್ಟಬಹುದು. ಹೇಗೆ ಅಡಾಪ್ಟ್ ಮಾಡ್ಕೋಬೇಕು ಜೀವನದಲ್ಲಿ ಗೊತ್ತಿಲ್ಲ, ಹೇಗೆ ಅಳವಡಿಸ್ಕೊಳ್ಬೇಕು ಗೊತ್ತಿಲ್ಲ. ಬರೀ ಓದ್ತೀವಿ, ತಿಳ್ಕೊತೀವಿ, ಪ್ರವಚನ ಕೇಳ್ತೀವಿ, ಯೂಟ್ಯೂಬ್ ವಿಡಿಯೋಸ್ ನೋಡ್ತೀವಿ, ಲೈಫಲ್ಲಿ ಅದನ್ನು ಅಳವಡಿಸ್ಕೊಳ್ಳೋದು ಹೇಗೆ ಜೀವನದಲ್ಲಿ ಅಂತ ಗೊತ್ತಿಲ್ಲದೆ ನಾವು ಕೆಟ್ಟು ಹೋಗ್ತೀವಿ. ಪುರಾಣ ಪೂರೈಸಲರಿಯದ ಕೆಟ್ಟವು, ಹಿರಿಯರು ತಮ್ಮ ವರಿಯದ ಕೆಟ್ಟರು. ಪುರಾಣವನ್ನು ಪೂರೈಸೋದನ್ನು, ಇಡೀ ಪುರಾಣ ಹಳೆ ಕಾಲದ ನಮ್ಮ ಕಥೆಗಳೆಲ್ಲ ಕೇಳಿದೀವಿ, ಅದನ್ನು ನಾವು ಜೀವನದಲ್ಲಿ ಅದರ ಒಂದು ಕಥೆ ಅಂತ ಬಂದಾಗ ಅದರ ಸಾರಾಂಶ ಏನಿದೆ, ಅದರ ನೀತಿ ಏನಿದೆ, ಆ ಕಥೆಯ ಉದ್ದೇಶವೇನೆ ತಿಳ್ಕೊಂಡು ಅದನ್ನು ಜೀವನ ಅಳವಡಿಸ್ಕೊಂಡಿಲ್ಲ ಅಂದರೆ, ಪುರಾಣದ ಕಥೆಗಳೆಲ್ಲ ಗೊತ್ತು, ಆದರೆ ಆ ಕಥೆ ಏನು ಹೇಳ್ತಾ ಇದೆ, ಅದು ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಬಳಸ್ಕೊಳ್ಬೇಕು, ನಮ್ಮ ಜೀವನವನ್ನು ಸುಗಮವಾಗಿಸಿಕೊಳ್ಳುವುದು ಹೇಗೆ, ನಮ್ಮ ಜೀವನವನ್ನು ಅರ್ಥಪೂರ್ಣ ಮಾಡಿಕೊಳ್ಳುವುದು ಹೇಗೆ ಅಂತ ನಾವು ಅದನ್ನ ಅಳವಡಿಸಿಕೊಳ್ಳದೇ ಇದ್ದರೆ, ಪುರಾಣ ಪೂರೈಸಲರಿಯದ ಕೆಟ್ಟವು, ಹಿರಿಯರು ತಮ್ಮ ವರಿಯದ ಕೆಟ್ಟರು. ಪುರಾಣ ನಮಗೆ ಎಕ್ಸಿಕ್ಯೂಟ್ ಮಾಡದೆ ಗೊತ್ತಾಗಿಲ್ಲ, ನಮಗಿಂತ ಬಂದ ಹಿರಿಯರು, ನಮ್ಮ ಹಿಂದೆ ಬಂದ ಹಿರಿಯರು ತಮ್ಮ ವರಿಯದ ಕೆಟ್ಟರು. ಸುಮ್ಮನೆ ಅದನ್ನ ಹೀಗೆ ಮಾಡಬೇಕು, ಹೊರಗಿಂದ ಆಚರಣೆ ಮಾಡಿ 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 ಒಂದು ನಾಮ ಬಡ್ಕೊಳ್ತಾರೆ, ಇಲ್ಲಿ ಮತ್ತೊಂದು ಮಾಡ್ಕೋದಿಲ್ಲ, ಟೋಪಿ ಹಾಕೋದಿಲ್ಲ, ಗಡ್ಡ ಬಿಡ್ತಾರೆ, ಇನ್ನು ಸುಮ್ಮನೆ ಹೊರಗಿಂದ ಆಚರಣೆ ಮಾಡಿ ಮಾಡಿ ಒಳಗೆ ಆಚರಣೆಯನ್ನ ಮರೆತು ಆಚರಣೆಗಳ ಅರ್ಥವನ್ನು ತಿಳಿಯದೆ ಸುಮ್ಮನೆ ಮಿಮಿಕ್ ಮಾಡಿಕೊಂಡು ಇಮಿಟೇಟ್ ಮಾಡ್ಕೊಂಡು ಬಂದು ತಮ್ಮ ವರಿಯದ ಕೆಟ್ಟರು. ಹಿರಿಯರನ್ನ ನಮಗಿಂತ ಮುಂಚೆ
ಬಂದಂಥ ಹಳೆಯ ಜನ್ರೇಷನ್ ಜನ ಅಂತ ಅಲ್ಲಮಪ್ರಭು ಆಗಿನ ಕಾಲ, ಈಗಿನ ಕಾಲಕ್ಕೆ ಅಲ್ಲಮ ಹಳಬ ನಮಗೆ, ಅಲ್ಲಮನಿಗಿಂತ ಹಳಬ ಅಂದರೆ ಯಾವತ್ತು ನಾವಂತೂ ಇವತ್ತು ಕಾಲ ಚೆನ್ನಾಗಿಲ್ಲ ಅವತ್ತು ಚೆನ್ನಾಗಿದೆ ಅಂತ. ಅವತ್ತು ಕಾಲ ಚೆನ್ನಾಗಿದ್ದರೆ ಬುದ್ಧ ಅವತ್ತು ಯಾಕೆ ಹುಟ್ಟಬೇಕಿತ್ತು? 2,000 ವರ್ಷಗಳ ಹಿಂದೆ ಅವತ್ತು ಬಂದು ಅಷ್ಟೆಲ್ಲ ನೀವು ಹಿಂಸೆ ಮಾಡಬೇಡಿ, ಮತ್ತೊಂದು ಮಾಡಬೇಡಿ ಅಂತೆಲ್ಲ ಹೇಳ್ಕೊಂಡು ವಿಶ್ವ ಪ್ರೇಮವನ್ನು ಯಾಕೆ ಸಾಧಿಸ್ತಾ ಹೋಗ್ಬೇಕಿತ್ತು? ಬುದ್ಧ ಅವತ್ತು ಹುಟ್ಟೋ ಅವಶ್ಯಕತೆ ಇಲ್ಲ ಕಾಲ ಚೆನ್ನಾಗಿದ್ದಿದ್ರೆ, ಅಲ್ಲಮ್ಮ ಅವತ್ತು ಹುಟ್ಟೋ ಅವಶ್ಯಕತೆ ಇಲ್ಲ ಕಾಲ ಚೆನ್ನಾಗಿದ್ದಿದ್ರೆ. ಕಾಲ ಯಾವತ್ತೂ ಚೆನ್ನಾಗಿರುತ್ತೆ, ಯಾವತ್ತೂ ಚೆನ್ನಾಗಿರಲ್ಲ. ಅದನ್ನು ನಾವು ಹೇಗೆ ಮಾಡ್ಕೋತೀವೋ ಹಾಗೆ ಆಗಾಗ ಬುದ್ಧನೋ ಅಲ್ಲಮ್ಮನೋ ಮತ್ತೆ ಮತ್ತೆ ಬರ್ತಾ ಹೋಗ್ತಿರ್ತಾರೆ, ಅಥವಾ ನಾವು ಕೂಡ ಅದೇ ಆಗ್ತಾ ಹೋಗ್ತಿರ್ತೀವಿ. ಅದರ ಪ್ರಕ್ರಿಯೆ ಅದೊಂದು ಸತತ ಕೃಷಿಯೇ ಹೊರತು ಮತ್ತೇನು ಅಲ್ಲ. ಹಿರಿಯರು ತಮ್ಮ ತಾವು ಅರಿಯದ ಕೆಟ್ಟರು. ಬರೀ ಹಿರಿಯರು ಮಾತ್ರ ಅಲ್ಲ, ನಾವು ಕೂಡ ಯಾರ ತಮ್ಮಂತ ಅರಿತಿಲ್ಲೋ ಅವರೆಲ್ಲರೂ ಕೆಟ್ಟರು ಅಂದರೆ ಯಾವುದು, ನಾವು ಸುಖ ದುಃಖದಲ್ಲೇ ತೊಡಗಿಕೊಂಡ್ರು ಅಂತ ಹಲವು ರೀತಿಯಲ್ಲಿ ಅದನ್ನ ನೋಡಬಹುದು. ಹಾಗೆ ಎಲ್ಲವೂ ನಾವು ಅದನ್ನ ಅರಿಯದೆಯೇ, ನಾವು ಅದರ ನಿಜವಾದ ಸತ್ವವನ್ನು ತಿಳಿಯದೆ ನಾವು ಮತ್ತೆ ಮತ್ತೆ ಹುಟ್ಟಿ ಬರ್ತಿದ್ವಿ, ಮತ್ತೆ ಸುಖ ದುಃಖಗಳಲ್ಲೇ ನಾವು ತೊಡ್ಕೊಂಡ್ಬಿಟ್ಟಿದ್ವಿ. ಹಾಗೆ ಅಲ್ಲಮಪ್ರಭು ಮತ್ತೊಂದು ವಚನದಲ್ಲಿ ಹೇಳ್ತಾರೆ, ಶಬ್ದ ಸಂಭ್ರಮದಲ್ಲಿ ಹಿಂದುಗಾಣರು ಮುಂದುಗಾಣರು ತಮ್ಮ ತಾವರಿಯರು, ಇದು ಕಾರಣ 3 ಲೋಕವೆಲ್ಲವೂ ಬರುಸೂರವೋ ಇತ್ತು ಗುಹೇಶ್ವರ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಅಲ್ಲಮ್ಮ. ಶಬ್ದ ಸಂಭ್ರಮದಲ್ಲಿ ಹಿಂದುಗಾಣರು ಮುಂದುಗಾಣರು. ನಾವು ಬರೀ ಶಬ್ದಗಳನ್ನು ಓದ್ಬಿಡ್ತೀವಿ, ಅದು ಒಳಾರ್ಥವನ್ನು ತಿಳಿಯಲ್ಲ, ಅದನ್ನ ಗುರುಮುಖಿಯನ್ನ ಪಡೆಯೋದಿಲ್ಲ, ಜೀವನದಲ್ಲಿ ಹೊರೆ ಹಚ್ಚಿ ನೋಡಲ್ಲ. ಬರೀ ಇದೊಂದು ಶಬ್ದ, ಇದಕ್ಕೆ ಈ ಅರ್ಥ. ನಮಗೊಂದು ಸಮಾಜ ನಮಗೆ ಅರ್ಥ ಕೊಡುತ್ತೆ, ಅದೊಂದು ವ್ಯಾಕರಣಗಳ ಗ್ರಂಥಗಳು ನಮಗೆ ಅರ್ಥ ಕೊಡುತ್ತೆ, ಡಿಕ್ಷನರಿಗಳು ನಮ್ಗೆ ಅರ್ಥ ಕೊಡುತ್ತೆ, ನಮಗೆ ಸಮಾಜ ಅರ್ಥ ಕೊಡ್ತಾ ಹೋಗ್ತಿರುತ್ತೆ. ನಾವು ಆ ಶಬ್ದವನ್ನು ಹಿಡ್ಕೊಂಡು ಆ ಶಬ್ದದ ಹಿಂದೆನೇ ಹೋಗ್ತೀವಿ, ಅದು ನಿಜವಾದ ಅರ್ಥವನ್ನು ನಾವು ಕಂಡ್ಕೊಳ್ಳೋಕ್ಕೆ ಹೋಗಲ್ಲ. ಶಬ್ದ ಸಂಭ್ರಮದಲ್ಲಿ ಹಿಂದುಗಾಣರು ಮುಂದುಗಾಣರು ತಮ್ಮ ತಾವರಿಯರು. ನಾವು ಬರೀ ಪದಗಳ ಜೊತೆಗೇ ಇದ್ಬಿಡ್ತೀವಿ, ಒಳಗಿನ ಅರ್ಥವನ್ನಕ್ಕೆ ನಾವು ಹೋಗ್ತಿಲ್ಲ. ಹೊಟ್ಟೆ ಹಿಡ್ಕೊಂಡಿದ್ದೀವಿ, ನಾವು ಅಕ್ಕಿಯನ್ನು ತಗೋತಾ ಇಲ್ಲ, ನಾವು ಸಿಪ್ಪೆ ನೋಡ್ತಿದ್ದೀವಿ, ಒಳಗಿನ ತಿರುಳನ್ನು ತಗೋತಾ ಇಲ್ಲ. ಹೀಗಾಗಿರೋದ್ರಿಂದ ಶಬ್ದದ ನಾವು ಒಳಗಿನ ಅರ್ಥವನ್ನು ತಿಳಿಯದೆ ನಮ್ಮನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹಿಂದುಗಾಣರು ಮುಂದುಗಾಣರು ಶಬ್ದದ ಸಂಭ್ರಮದಲ್ಲೇ ಇದ್ದೀವಿ, ಮೇಲ್ಮೈಯಲ್ಲೇ ಇದ್ದೀವಿ, ಫೆರಿನಲ್ಲೇ ಇದ್ದೀವಿ. ನಾವು ಒಳಗಡೆ ಹೋಗ್ತಾ ಇಲ್ಲ, ಅಂತರ್ಮುಖಿ ಆಗ್ತಾ ಇಲ್ಲ. ಅದನ್ನು ನಾವೇ ನಮ್ಮ ಅನುಭವದಲ್ಲಿ ಅದನ್ನು ಕಂಡ್ಕೊಳ್ತಿಲ್ಲ, ನಮ್ಮನ್ನು ನಾವು ತಿಳಿಯೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇದಕ್ಕೆ ಇಡೀ 3 ಲೋಕವನ್ನು ಎಲ್ಲ ಕಡೆಯೂ ದುಃಖದಲ್ಲಿ ಯಾಕೆ ಮುಳುಗಿದ್ದೀವಿ, ನಾವು ಅಜ್ಞಾನದಲ್ಲಿ ಯಾಕೆ ನಾವು ತೊಳಲಾಡ್ತಿದ್ದೀವಿ ಅಂತಂದರೆ, ನಾವು ಶಬ್ದದ ಸಂಭ್ರಮದಲ್ಲೇ ತೊಡಗಿಕೊಂಡಿದ್ದೀವಿ, ಹೊರಗಿನಿಂದ ನೋಡ್ತಿದ್ದೀವಿ, ಒಳಗೆ ಅದು ಇಣಿಕಿ ಅದರಲ್ಲಿ ಅರ್ಥವನ್ನು ತಿಳಿದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಅನುಭವವಾಗಿಸಿಕೊಂಡಾಗ ಮಾತ್ರ ನಮಗೆ ಸತ್ಯ ದಕ್ಕತ್ತೆ. ಬರೀ ಓದುವುದರಿಂದ, ಕೇಳುವುದರಿಂದ, ಅಥವಾ ನಾವು ಬರೀ ಯೋಚನೆ ಮಾಡುವುದರಿಂದ ನಮಗದು ಸತ್ಯ ದಕ್ಕಲ್ಲ. ನಮಗೆ ಶಬ್ದಗಳಿಂದ ಅರ್ಥವನ್ನು ಪಡೆದು ಅರ್ಥವನ್ನು ಅನುಭವ ಮಾಡಿಕೊಂಡು ಅನುಭವದಲ್ಲಿ ನಾವು ಸತ್ಯವನ್ನು ಕಂಡುಕೊಳ್ಬೇಕು. ಅದಾಗಿಲ್ಲ ಅಂದ್ರೆ ಮತ್ತೆ ಮತ್ತೆ ಈ ರೀತಿ ಅಲ್ಲಮನಂತಹ ದಾರ್ಶನಿಕರು ಮತ್ತೆ ಮತ್ತೆ ಬಂದು ಈ ರೀತಿ ಮತ್ತೆ ಮತ್ತೆ ಚಾಟಿ ಇಟ್ಕೊಡೋಂಥ ವಚನಗಳನ್ನು ರಚನೆ ಮಾಡ್ತಾನೆ ಇರ್ತಾರೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಅಷ್ಟಾವಕ್ರನ ಈ ಶ್ಲೋಕವನ್ನು ನಾವು ಬರೀ ಶಬ್ದದಲ್ಲೇ ನಿಲ್ಲಬಾರದು. ಇಲ್ಲಿ ಅವನು ನಿನ್ನಿಂದ ವ್ಯಾಪಿಸಲ್ಪಟ್ಟಿರುವ ಈ ವಿಶ್ವವು ನಿನ್ನಿಂದ ಹೆಣಿಯಲ್ಪಟ್ಟಿದೆ. ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತದೆ ನೋಡಿ, ನಿನ್ನಿಂದ ವ್ಯಾಪಿಸಲ್ಪಟ್ಟ ವಿಶ್ವವು ವಿಶ್ವವಲ್ಲ. ಇಲ್ಲಿ 2 ವಿಶ್ವ ಇದೆ. ಒಂದು ಈ ಸೃಷ್ಟಿ, ಅದು ಮೊದಲೇ ಇದೆ, ಭಗವಂತನ ಸೃಷ್ಟಿಯಾಗಿದೆ ಅಂತ ಅನ್ಕೊಳ್ಳೋಣ ಸದ್ಯಕ್ಕೆ. ಈ ನಮಗೆ ಕಾಣುತ್ತಿರುವ ವಿಶ್ವವೇನಿದೆ ಅದು ಭಗವಂತನಿಂದ ಸೃಷ್ಟಿಯಾದದ್ದು, ಅದು ಇದೆ, ಅದು ಹಾಗೆ ಇದೆ. ಇಲ್ಲಿ ಅವನು ಹೇಳ್ತಿರೋದು ನಿನ್ನಿಂದ ವ್ಯಾಪಿಸಲ್ಪಟ್ಟ ವಿಶ್ವ, ಅದು ನಿನ್ನಿಂದ ಹೆಣಿಯಲ್ಪಟ್ಟಿದೆ. ಹೇಗಪ್ಪ? ಈಗ ಉದಾಹರಣೆ, ನಾನು ಮನೆಯಲ್ಲಿ 2ನೇ ಮಗ. ನಾನು ಹುಟ್ಟದೇ ಇದ್ದಿದ್ದರೆ ನನ್ನ ಅಣ್ಣ ಆಗ್ತಿರ್ಲಿಲ್ಲ, ಅವನು ಮೊದಲನೇ ಮಗನಾಗಿ ಅಷ್ಟು ಉಳಿದು ಬಿಡ್ತಿದ್ದ. ನನ್ನ ತಂದೆ ತಾಯಿ 2 ಮಕ್ಕಳ ತಂದೆ ತಾಯಿ ಆಗ್ತಿರ್ಲಿಲ್ಲ. ನನ್ನ ಜನ್ಮದಿಂದಾಗಿ ಆತ ಅಣ್ಣನಾಗ್ತಾನೆ, 2 ಮಕ್ಕಳ ತಂದೆ ತಾಯಿ ಆಗ್ತಾರೆ. ನಾನು ಮದುವೆಯಾಗದೆ ನನ್ನ ಹೆಂಡತಿ ನನ್ನ ಮಕ್ಕಳ ವಿಶ್ವ ಸೃಷ್ಟಿ ಆಗುವುದೇ ಇಲ್ಲ. ನಾನು ಎಲ್ಲೆಲ್ಲಿ ವ್ಯಾಪಿಸಿಕೊಂಡಿದ್ದೇನೋ ಅದೆಲ್ಲವೂ ನನ್ನ ವಿಶ್ವದ ನನ್ನಿಂದಲೇ ಹೆಣಿಯಲ್ಪಟ್ಟಿದೆ ಅನ್ನೋ ಅರ್ಥದಲ್ಲಿ ಅವನು ಹೇಳ್ತಾ ಇದ್ದಾನೆ. ವಿಶ್ವ ಅಂತ ತಕ್ಷಣ ಇಲ್ಲಿ ಆ ವಿಶ್ವವಲ್ಲ, ಸೃಷ್ಟಿ, ಭಗವಂತ ಸೃಷ್ಟಿಯಾದ ಜಗತ್ತೇನಿದೆ ಆ ವಿಶ್ವವಲ್ಲ, ಇದು ನಿನ್ನಿಂದ ವ್ಯಾಪಿಸಲ್ಪಟ್ಟಿರುವ ವಿಶ್ವ. ನನಗೆ 10 ಜನ ಗೆಳೆಯರಿದ್ದಾರೆ, ನಾವೊಂದು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಅಲ್ಲಿ ನನಗೆ ಅಂತ ಒಂದು ಫ್ಲೋರ್ ಇರುತ್ತೆ, ನನಗೆ ಅಂತ ಟೀಮ್ ಇರುತ್ತೆ, ಅದಕ್ಕೊಬ್ಬ ಟೀಮ್ ಲೀಡರ್ ಇರ್ತಾನೆ. ಇದು ನನ್ನಿಂದ ವ್ಯಾಪಿಸಲ್ಪಟ್ಟಿರುವ ವಿಶ್ವ, ಅದು ನನ್ನಿಂದಲೇ ಹೆಣಿಯಲ್ಪಟ್ಟಿದೆ. ಹಾಗಾಗಿ ಯಾವಾಗ ನಾವು ಇದನ್ನು ಅರಿತೀವಿ, ಸಮಾಜ ಒಂದಿದೆ, ಅದರ ಒಳಗೆ ಒಂದು ಮೈಕ್ರೋ ಸಮಾಜ ಒಂದಿರುತ್ತೆ, ಅದನ್ನು ನಾವು ಮಾಡ್ಕೊಂಡಿರ್ತೀವಿ. ಸ್ಕೂಲಲ್ಲಿ ಅಷ್ಟು ಜನ ಮಕ್ಕಳಿರ್ತಾರೆ, ನಾವು ಒಂದಷ್ಟು ಜನ ಮಾತ್ರ ನಾವು ಫ್ರೆಂಡ್ಸ್ ಮಾಡ್ಕೊಳ್ತೀವಿ. ಅಕ್ಕಪಕ್ಕದಲ್ಲಿ 10 ಮನೆ ಇರುತ್ತೆ, ನಾವು ಯಾವುದೋ 1-2 ಮನೆಗಳ ಜೊತೆ ನಾವು ಫ್ರೆಂಡ್ಸ್ ಆಗ್ತೀವಿ ಅಂದರೆ ಪರಿಚಯ ಮಾಡ್ಕೊಳ್ತೀವಿ ಅಂದರೆ ಅದು ನನ್ನ ವಿಶ್ವ, ನಾನು ನನ್ನಿಂದಲೇ ವ್ಯಾಪಿಸಲ್ಪಟ್ಟಿರುವ, ನನ್ನಿಂದಲೇ ಹೆಣಿಯಲ್ಪಟ್ಟಿರುವ ವಿಶ್ವ. ಹಾಗೆ
ಇದನ್ನ ನಾವು ಯಾವಾಗ ಅರ್ಥ ಮಾಡ್ಕೋತೀವಿ ಆಗ ಮನಸ್ಸು ದುಃಖವನ್ನು ಅನುಭವಿಸಲ್ಲ ಅಂತ ಇಲ್ಲಿ ಹೇಳ್ತೇನೆ. ಯಾಕಿದು ಮುಖ್ಯ ಅಂತ ನಾವು ನೋಡ್ತಾ ಹೋಗ್ಬೇಕು. ಉದಾಹರಣೆ, ಈಗ ಮಳೆ ಬರ್ತದೆ, ಟ್ರಾಫಿಕ್ ಜಾಮಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ನಾನು ಕಾರಲ್ಲಿದ್ದೀನ, ಬೈಕಲ್ಲಿದ್ದೀನ, ನಡ್ಕೊಂಡು ಹೋಗ್ತಿದ್ದೀನ, ನನ್ನ ಕೈಯಲ್ಲಿ ನಡ್ಕೊಂಡು ಹೋಗ್ತಿದ್ರೆ ನನ್ನ ಕೈಯಲ್ಲಿ ಛತ್ರಿ ಇದೆಯಾ, ಬೈಕಲ್ಲಿ ಹೋಗ್ತಿದ್ರೆ ರೇನ್ ಸೂಟ್ ಹಾಕ್ಕೊಂಡಿದ್ದೀನ, ಇದೆಲ್ಲದರ ಆಧಾರದ ಮೇಲೆ ಮಳೆ ನನಗೆ ಹಿತವೋ ಅಹಿತವೋ ಅನ್ನೋದು ನಿರ್ಧಾರ ಆಗುತ್ತೆ. ನೇರವಾಗಿ ಮಳೆ ಹಿತವೂ ಇಲ್ಲ ಅಹಿತವೂ ಇಲ್ಲ. ಮಳೆಗಾಲದಲ್ಲಿ ಯಾವಾಗ ಮಳೆ ಬರಬೇಕು ಅದು ಬರ್ತಾ ಇದೆ, ಆಗ ನಾನು ಮಳೆ ಬರುವ ಸಮಯದ ನಾನು ಅಲ್ಲಿ ಇದ್ದೀನಿ, ಅಲ್ಲಿ ನಾನು ಯಾವ ರೀತಿ ಇದ್ದೀನಿ ಅನ್ನೋದ್ರ ಮೇಲೆ ಮಳೆಯಿಂದ ನನಗೆ ಸಮಸ್ಯೆ ಆಗ್ತಿದೆಯೋ ಇಲ್ಲವೋ ಅನ್ನೋದು ನಿರ್ಧಾರ ಆಗುತ್ತೆ. ನನಗೆ ಸಮಯದ ಕೊರತೆ ಏನಿಲ್ಲ, ನನ್ನ ಪಾಡಿಗೆ ನಾನು ಹಾಯಾಗಿ ನಾನು ಮನೆಗೆ ಹೋಗ್ತಿದ್ದೀನಿ, ನಾನು ಕಾರಲ್ಲಿದ್ದೀನಿ, ಮಳೆ ಬರ್ತಾ ಇದೆ, ನಾನು ಟ್ರಾಫಿಕ್ಕಲ್ಲಿದ್ದೀನಿ, ನನ್ನ ಟ್ರಾಫಿಕ್ಕಲ್ಲಿ ಸಿಗ್ನಲ್ ರೆಡ್ಡಿಂದ ಗ್ರೀನ್ ಆಗುತ್ತೆ, ನಾನು ಮುಂದಕ್ಕೆ ಹೋಗ್ತೀನಿ, ನನಗೆ ಮಳೆ ಸಮಸ್ಯೆ ಆಗ್ತಿಲ್ಲ. ನಾನು ಬೈಕಲ್ಲಿದ್ದೀನಿ, ರೇನ್ ಸೂಟ್ ಹಾಕ್ಕೊಂಡಿದ್ದೀನಿ, ನಾನು ಆರಾಮಾಗಿದ್ದೀನಿ ಅಂದರೆ ನನಗೆ ಮಳೆ ಸಮಸ್ಯೆ ಇಲ್ಲ. ನಾನು ರೇನ್ ಸೂಟ್ ಹಾಕಿಲ್ಲ, ನನಗೆ ಆಫೀಸ್ಗೆ ಹೋಗೋದು ಲೇಟ್ ಆಗ್ತಾ ಇದೆ, ಅದ್ರ ಮಧ್ಯೆ ಮಳೆ ಬಂದ್ಬಿಡ್ತು, ನನಗೆ ಸಮಸ್ಯೆ ಆಗುತ್ತೆ. ನಾನಾ ಕಾರಣಕ್ಕೆ ಮಳೆ ಹಿತವೋ ಅಹಿತವೋ ಅನ್ನೋದು, ಅಲ್ಲಿ ಟ್ರಾಫಿಕ್ಕಲ್ಲಿ ಸಿಗ್ನಲಲ್ಲಿ 10 ಜನ ನಿಂತಿದ್ರೆ 10 ಜನಕ್ಕೂ ತಮ್ಮದೇ ವರ್ಷನ್ ಆಫ್ ಮಳೆ ಕಾಣಿಸ್ತಿರುತ್ತೆ, ಎಲ್ರಿಗೂ ಒಂದೇ ವರ್ಷನ್ ಆಫ್ ಮಳೆ ಕಾಣಿಸ್ತಿರಲ್ಲ. ಯಾಕೆಂದರೆ ನಾನು ಯಾವ ಸ್ಥಿತಿಯಿಂದ ಬಂದಿದ್ದೇನೆ, ಯಾವ ಸ್ಥಿತಿಗೆ ಹೋಗಬೇಕಿದೆ, ಅದಕ್ಕೆ ಮಳೆ ಅಡಚಣೆಯೋ ಇಲ್ಲವೋ ಅನ್ನುವ ಆಧಾರದ ಮೇಲೆ ಮಳೆ ಹಿತವೋ ಅಹಿತವೋ ಅನ್ನೋದು ನಿರ್ಧಾರ ಆಗುತ್ತೆ. ಇದು ನಾನು ವ್ಯಾಪಿಸಿರುವ, ನನ್ನಿಂದಲೇ ಹೆಣಿಯಲ್ಪಟ್ಟಿರುವ ವಿಶ್ವ, ಅದು ಇನ್ನೊಬ್ಬನಿಗೆ ಅನ್ವಯಿಸೋದಿಲ್ಲ. ಪಕ್ಕದಲ್ಲೊಬ್ಬ ಕಾರ ಕೂತಿರೋನು ಹಾಗೆ ಕೂತಿರ್ಬೋದು, ಅವನು ಎಷ್ಟು ಚೆನ್ನಾಗಿ ಮಳೆ ಬರ್ತಾ ಇದೆ ಅಂತ ಅದನ್ನ ವಿಡಿಯೋ ಮಾಡಿ ಆತ ಇನ್ಸ್ಟಾದಲ್ಲಿ ಹಾಕೋಬೋದು, ಚೆನ್ನಾಗಿದೆ ಇವತ್ತು ಬೆಂಗಳೂರು ವೆದರ್ ಅಂತ ಹಾಕೋಬೋದು. ಇನ್ನೊಬ್ಬನ ಬೆಂಗಳೂರು ವೆದರ್ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ವಿ ನೋಡಿ, ಇಲ್ಲಿ ಪಾಟ್ ಹೋಲ್ಸ್ ಇದೆ, ಇಲ್ಲಿ ಅದಿದೆ, ನಂಗೆ ಇಲ್ಲಿ ನೆಟ್ಗೊಂದು ಶೆಲ್ಟರ್ ಇಲ್ಲ ಬೈಕ್ನ ಪಕ್ಕದಲ್ಲಿ ನಿಲ್ಸ್ಕೊಳ್ಳೋಕ್ಕೆ, ಅಥವಾ 100 ಕಾರಣಗಳಿಗೆ ಆತ ಅಲ್ಲಿ ಆ ಊರಿನ ವ್ಯವಸ್ಥೆ ಬಗ್ಗೆ ಆತ ಒಂದು ಅವೇರ್ನೆಸ್ ಮೂಡಿಸೋಕ್ಕೋ ತನಗಾಗ್ತಿರೋ ಸಮಸ್ಯೆ ಬಗ್ಗೆನೋ ಆತ ವಿಡಿಯೋ ಮಾಡಿ ಹಾಕ್ತಿರ್ಬೋದು. ಒಂದೇ ರೋಡಲ್ಲಿ 2 ವಿಡಿಯೋ ಅಪ್ಲೋಡ್ ಆಗಿರ್ಬೋದು ಇನ್ಸ್ಟಾದಲ್ಲಿ, ಅಥವಾ ಒಂದು ವಾಟ್ಸಪ್ ಸ್ಟೇಟಸಲ್ಲಿ 2 ಆಗಿರ್ಬೋದು. ಒಬ್ಬ ಮಳೆ ಎಂಜಾಯ್ ಮಾಡ್ತಿರ್ಬೋದು, ಇನ್ನೊಬ್ಬ ಸಮಸ್ಯೆನಲ್ಲಿ ತೋರಿಸ್ತಿರ್ಬೋದು. ಇದು ತನ್ನಿಂದ ಹೆಣೆಯಲ್ಪಟ್ಟಿರುವ ವಿಶ್ವ, ತಾನು ವ್ಯಾಪಿಸಿರುವ ವಿಶ್ವವಾದ್ದರಿಂದ ಒಂದೇ ಪರಿಸ್ಥಿತಿ ಹಲವು ಜನಕ್ಕೆ ಹಲವು ರೀತಿ ಆಗತ್ತೆ. ಹೇಗೆ ಏಕಂಸ ಪಿಪ್ರ ಬಹುಧಾ ವದಂತಿ ಅಂತ, ಸತ್ಯವನ್ನ ತಿಳಿದವರು ಹಲವು ರೀತಿಯಲ್ಲಿ ಹೇಳುತ್ತಾರೆ, ಸತ್ಯವನ್ನೇ ಹಲವು ರೀತಿ ಹೇಳ್ತೀವಿ ಅಂದಾಗ ಒಂದು ಪರಿಸ್ಥಿತಿ ಹಲವು ರೀತಿಯಲ್ಲಿ ನಾವು ಹೇಳೋಂಗಾಗತ್ತೆ. ಯಾಕೆಂದರೆ ನಾನು ಹೇಗೆ ನೋಡ್ತೀನೋ, ನನ್ನ ದೃಷ್ಟಿ ಹೇಗಿರುತ್ತೆ, ಸೃಷ್ಟಿ ಹಾಗೆ ಆ ರೀತಿ ಕಾಣ್ತಿರುತ್ತೆ. ಈಗ ಶೂಟ್ ಮಾಡ್ತಿದ್ದಾಗ ಸಿನಿಮಾದಲ್ಲಿ ಸನ್ಸೆಟ್ ಆಗ್ತಿದೆ ಅಂದರೆ ಆತನಿಗೆ 15 ನಿಮಿಷ ಸನ್ಸೆಟ್ ಮುಗಿಯುತ್ತೆ, ನಮ್ಗೆ 15 ನಿಮಿಷ ತುಂಬ ಕಡಿಮೆ ಸಮಯ. ಅವ್ನು ಲೈಟ್ ಇಟ್ಕೋಬೇಕು, ಆರ್ಟಿಸ್ಟ್ ತರಬೇಕು, ಮೇಕಪ್ ಮಾಡಬೇಕು, ಮತ್ತೊಂದು ಮಾಡಬೇಕು, ಅವ್ನಿಗೆ ಆ ಪರ್ಫೆಕ್ಟ್ ತನಗೇನು ಶಾರ್ಟ್ ಬೇಕು ತೆಗಿಯೋದಕ್ಕೆ ಅವ್ನಿಗೆ 15 ನಿಮಿಷ ತುಂಬ ಕಡಿಮೆ, ಅದೆಲ್ಲ ತಯಾರಿ ಮಾಡ್ಕೊಳ್ಳೋಕ್ಕೆ ಅಂತ. ಅದೇ ಒಬ್ಬ ಸುಮ್ಮನೆ ಆರಾಮಾಗಿ ಕೂತಿರ್ತಾನೆ, ಅವನು ಸನ್ಸೆಟ್ ನೋಡ್ತಾನೆ, ಅವ್ನಿಗೆ 15 ನಿಮಿಷ, ಬಹುಶಃ ಅವನದು 25 ನಿಮಿಷ ಅನ್ನಿಸ್ಬೋದು. ಅವ್ನಿಗೆ ಅದನ್ನು 15 ನಿಮಿಷ ಸಾಕು ಅವನಿಗೆ ಸನ್ಸೆಟ್ ನೋಡೋದಕ್ಕೆ. ಅದೇ ಅವನಲ್ಲಿ ಶೂಟ್ ಮಾಡ್ತಾ ಇದ್ರೆ ಸಮಯ ಸರಿಯಾಗಿ ಇದು ಮಾಡಬೇಕು ಅಂದಾಗ 15 ನಿಮಿಷ ತುಂಬ ಅವನಿಗೆ ಕಡಿಮೆ ಸಮಯ ಅನಿಸ್ಬಿಡುತ್ತೆ. ಹಾಗೆ ಇದು ರಿಲೇಟಿವ್ ಆಗಿ ಹೋಗ್ತಾ ಹೋಗುತ್ತೆ. ಒಬ್ಬನಿಗೆ ಅದು ಕಂಡ ಹಾಗೆ ಇನ್ನೊಬ್ಬನಿಗಲ್ಲಿ ಕಾಣ್ತಿರೋದಿಲ್ಲ. ಒಬ್ಬನಿಗೆ ಅದು ಸುಖವನ್ನು ನೀಡಿದರೆ ಮತ್ತೊಬ್ಬನಿಗೆ ಅದು ದುಃಖವನ್ನು ನೀಡ್ತಿರಬಹುದು. ಹಾಗಿದು ರಿಲೇಟಿವ್ ಆಗಿರುತ್ತೆ. ನಮ್ಮಿಂದ ಹೆಣಿಯಲ್ಪಟ್ಟಿರುವ ವಿಶ್ವ, ನಾನು ವ್ಯಾಪಿಸಿರುವ ವಿಶ್ವ ಒಬ್ಬನಿಗಿಂತ ಒಬ್ಬನಿಗೆ ಅದು ಭಿನ್ನವಾಗಿರುತ್ತೆ. ಅದಕ್ಕೆ ಗುಂಡಪ್ಪ ತುಂಬ ಚೆನ್ನಾಗಿ ಹೇಳ್ತಾರೆ, ಹೊನ್ನೆಂದು ಜಗದೆ ನೀಂ ಕೈಗೆ ಕೊಂಡುದನು ವಿಧಿ, ಮಣ್ಣೆನವೆನ್ ಅವನವರ ಮಣ್ಣೆನವೆ ನೀನು, ಭಿನ್ನ ಮಿಂತಿರೆ ಮೌಲ್ಯ ವಸ್ತುಗಳ ಗಣನೆಯೇ ಪಣ್ಯಕ್ಕೆ ಗತಿಯಂತ ಮಂಕುತಿಮ್ಮ. ಭಗವಂತ ಎರಡನ್ನು ಹೊನ್ನು ಅಂತ ಈ ಜಗತ್ತಿಗೆ ತಂದಂತೆ, ಆದರೆ ನಾವು ನಾನು ಹೊನ್ನು ಅವನು ಮಣ್ಣು ಅಂತೀವಂತೆ. ಅವನು ಮತ್ತೆ ನಾನು ಮಣ್ಣು ನೀನು ಹೊನ್ನು, ನಾನು ಹೊನ್ನು ನೀನು ಮಣ್ಣು ಅಂತ ಅವ್ನು ನನಗಂತಿರ್ತಾನಂತೆ. ಈ ರೀತಿ ಮೌಲ್ಯದಲ್ಲಿ ವ್ಯತ್ಯಾಸ ಆದರೆ ನನಗೆ ಯಾವುದು ಶ್ರೇಷ್ಠ ಅನಿಸುತ್ತೋ ಇನ್ನೊಬ್ಬನಿಗೆ ಅದು ಕಳಪೆ ಅನಿಸುತ್ತೆ, ಇನ್ನೊಬ್ಬನಿಗೆ ಯಾವ್ದು ಶ್ರೇಷ್ಠ ಅನಿಸುತ್ತೋ ಅದು ನನಗೆ ಕಳಪೆ ಅನಿಸುತ್ತೆ, ಅಥವಾ ಇದು ಸರಿ ಅನಿಸುತ್ತೆ, ಇನ್ನೊಬ್ಬನಿಗೆ ತಪ್ಪು ಅನಿಸುತ್ತೆ. ಈ ರೀತಿ ಭಿನ್ನವಿಂತಿರೆ, ಈ ರೀತಿ ನಾವು ವ್ಯಾಲ್ಯೂಯೇಷನಲ್ಲಿ, ಬೆಲೆ ಮಾಪನದಲ್ಲಿ ವ್ಯತ್ಯಾಸವಿದ್ದಾಗ ಪಣ್ಯಕ್ಕೆ ಗತಿಯಂತ ಮಂಕುತಿಮ್ಮ. ಪಣ್ಯ ಅಂದರೆ ವ್ಯಾಪಾರ. ಇಲ್ಲಿ ವ್ಯವಹಾರ ನಡೆಯೋದು ಹೇಗೆ ಸಮಾಜದಲ್ಲಿ, ಪ್ರತಿಯೊಬ್ಬ ತನ್ನದೇ ಮೌಲ್ಯ ಮಾಪನಗಳನ್ನ ಇಟ್ಕೊಂಡಿರುವಾಗ ಜೀವನದಲ್ಲಿ, ಮತ್ತು ಅದನ್ನೇ ಸರಿ ಅಂತ ನಾವು ಪ್ರತಿಪಾದಿಸುವಾಗ, ನಾನು ಹೇಳಿದ್ದೆ ಸರಿ, ನಾನು ಯೋಚನೆ ಮಾಡಿದ್ದೆ ಸರಿ, ನಾನು ನಡ್ಕೊಂಡಿದ್ದೆ ಸರಿ ಅಂತ ಪ್ರತಿಯೊಬ್ಬನು ಹೋಗ್ಬಿಟ್ರೆ ಪಣ್ಯಕ್ಕೆ ಗತಿಯಂತ ಮಂಕುತಿಮ್ಮ. ಇಲ್ಲಿ ವ್ಯವಹಾರ ಆಗೋದಾದ್ರೂ ಹೇಗೆ ಇಲ್ಲಿ? ಹಾಗಾಗಿ ಯಾವಾಗ ನಮ್ಮ ಮೌಲ್ಯ ಮಾಪನಗಳೇ ಸರಿ ಅಂತ ಹೋದಾಗ ಮನಸ್ಸು ನಮಗಲ್ಲಿ ಕ್ಷುದ್ರವಾಗತ್ತೆ. ಪದೇ ಪದೇ ನನ್ನ ಮೌಲ್ಯಮಾಪನವನ್ನೇ ಪ್ರತಿಯೊಬ್ಬ ಒಪ್ಕೋಬೇಕು ಅಂತಿಲ್ಲ. ಅವನು ಹೇಳಿದ್ನ ಒಪ್ಕೊಳ್ಬೇಕು, ವಿಧಿಯಿಲ್ಲದೆ ಒಪ್ಕೊಂಡಾಗ ಅದು ಸರಿ ಇರುತ್ತೋ ತಪ್ಪಿರುತ್ತೋ ಗೊತ್ತಿಲ್ಲ. ಪದೇ ಪದೇ ನಮ್ಮ ಮೌಲ್ಯಮಾಪನಗಳು ಸುಖವನ್ನೇ ನೀಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಮ್ಮೆ ಸುಖವನ್ನು ನೀಡುತ್ತೆ, ಕೆಲವೊಮ್ಮೆ ದುಃಖವನ್ನು ನೀಡುತ್ತೆ, ಕೆಲವೊಮ್ಮೆ ಅದು ಸರಿ ಇರುತ್ತೆ, ಕೆಲವೊಮ್ಮೆ ತಪ್ಪಿರುತ್ತೆ. ಸರಿ ಇದ್ದಾಗ ಪರಿಸ್ಥಿತಿ ಸರಿಗಿರುತ್ತೆ, ತಪ್ಪಾದಾಗ ಪರಿಸ್ಥಿತಿ ಹದಗೆಡುತ್ತೆ. ಆಗ ಮತ್ತೆ ನಮಗದರಿಂದ
ದುಃಖ ಆಗತ್ತೆ, ಕೋಪ ಆಗತ್ತೆ, ನಷ್ಟವಾಗತ್ತೆ, ಹಾನಿ ಆಗತ್ತೆ. ಹೀಗೆ ಹಲವಾರು ತೊಳಲಾಟಗಳು ನಾವು ಸಿಕ್ಕಾಕೊಳ್ತೀವಿ. ಯಾವಾಗ ಈ ವಿಶ್ವ, ನನ್ನ ವಿಶ್ವ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಆಫೀಸು, ನನ್ನ ಗೆಳೆಯರು, ನೆರೆಹೊರೆಯರು, ಹೀಗೆ ಇದೆಲ್ಲವೂ ನನ್ನಿಂದ ಹೆಣಿಯಲ್ಪಟ್ಟಿದೆ. ನಾನು ಒಂದು ಕಂಪ್ನಿಗೆ ಹೋಗಿ ನಾನು ಜಾಯ್ನ್ ಆಗಿಲ್ಲ ಅಂದರೆ ಅಲ್ಲಿ ಯಾರು ನನ್ನ ಕಲೀಗ್ಸ್ ಆಗಕ್ಕೆ ಸಾಧ್ಯವೇ ಇಲ್ಲ. ನಾನು ಒಂದು ಏರಿಯಾಗೆ ಶಿಫ್ಟ್ ಆಗದೇನೆ ಆ ಏರಿಯಾದಿರೋ ಜನಕ್ಕೆ ನಾನು ನೇಬರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾನು ವ್ಯಾಪಿಸಿರುವ ವಿಶ್ವದಲ್ಲಿ ನಾನು ಅದನ್ನು ಹೆಣ್ಕೊಂಡಿದ್ದೀನಿ. ಹಾಗಾಗಿ ಯಾವಾಗ ಇದು ನಮ್ಗೆ ಅರಿವಿಗೆ ಬರುತ್ತೆ, ನನ್ನ ದುಃಖಕ್ಕೆ, ನನ್ನ ಸುಖಕ್ಕೆ, ನನ್ನ ಹಾನಿಗೆ, ನನ್ನ ಲಾಭಕ್ಕೆ, ಎಲ್ಲದಕ್ಕೂ ನಾನೇ ಕಾರಣ ಅನ್ನೋ ಅರಿವು ನನಗೆ ಬರುತ್ತೆ. ಇದೆಲ್ಲವೂ ನನ್ನಿಂದಲೇ ಆಗ್ತಿದೆ ಅಂದಾಗ ನಾನು ಇನ್ನೊಬ್ಬರನ್ನ ದೂಷಿಸಲ್ಲ, ವಿಧಿಯನ್ನ ದೂಷಿಸಲ್ಲ, ನನ್ನ ಕಣ್ಣಿಗೆ ಕಾಣದಂತಹ ಯಾವುದೋ ಮಂಗಳ ಗ್ರಹನೋ ಶನಿ ಗ್ರಹನೋ ದೂಷಿಸ್ತಾ ಹೋಗಲ್ಲ. ಇದು ನನ್ನಿಂದ ವ್ಯಾಪಿಸಲ್ಪಟ್ಟಿರುವ ವಿಶ್ವ, ಇದು ನನ್ನಿಂದಲೇ ಹೆಣಿಯಲ್ಪಟ್ಟಿದೆ ಅಂತ ಗೊತ್ತಾದಾಗ ಎಲ್ಲದಕ್ಕೂ ನಾನು ಹೊಣೆ. ನನ್ನ ಕರ್ಮದಿಂದಲೇ ಇದೆಲ್ಲವೂ ಆಗುತ್ತಿರುವುದರಿಂದ ನನ್ನ ಕರ್ಮಗಳನ್ನ ಸರಿ ಮಾಡ್ಕೊಳ್ಳೋದು ಹೇಗೆ, ಆ ಕರ್ಮಗಳು ಏಕದು ಮೂಡ್ತಾ ಇದೆ, ಅದರ ಹಿಂದಿನ ಇಚ್ಛೆ ಯಾವ ರೀತಿ ಇತ್ತು, ಪ್ರೇರಣೆ ಯಾವ ರೀತಿ ಇತ್ತು, ನನ್ನ ಈ ಕರ್ಮಕ್ಕೆ ಅವಶ್ಯಕತೆ, ಹಿಂದಿನ ಅವಶ್ಯಕತೆ ಏನಿತ್ತು, ಇದ್ರ ಕಡೆ ಗಮನ ಕೊಟ್ಟಾಗ ನಾವು ಬದುಕುವ ರೀತಿ ಬದಲಾಗುತ್ತೆ, ನಾವು ಯೋಚನೆ ಮಾಡುವ ರೀತಿ ಬದಲಾಗುತ್ತೆ. ಆಗ ಮನಸ್ಸು ಸುಖ ದುಃಖ ಕಡೆಗೆ ಗಮನ ಕೊಡದೆ ನನ್ನ ಕರ್ಮಗಳನ್ನು ಸರಿ ಮಾಡಿಕೊಳ್ಳೋದ್ರ ಕಡೆಗೆ ಹೆಚ್ಚು ಗಮನ ಕೊಡುತ್ತೆ. ಆಗ ನಾವು ಕರ್ಮಯೋಗಿ ಆಗ್ತೀವಿ. ಇದು ಯಾಕೆ ಈ ಶ್ಲೋಕ ಮುಖ್ಯ? ಈ ವಿಶ್ವ ನನ್ನಿಂದಲೇ ವ್ಯಾಪಿಸಲ್ಪಟ್ಟಿದೆ, ನನ್ನಿಂದ ವ್ಯಾಪಿಸಲ್ಪಟ್ಟಿರೋ ವಿಶ್ವ ನನ್ನಿಂದಲೇ ಹೆಣಿಯಲ್ಪಟ್ಟಿದೆ ಅನ್ನೋದು ಯಾಕೆ ಮುಖ್ಯ ಅಂದರೆ, ಆಗ ಎಲ್ಲದಕ್ಕೂ ನಾನೇ ಚಾರ್ಜ್ ತಗೋತೀನಿ. ನನ್ನ ಲೈಫಲ್ಲಿ ಎಲ್ಲದಕ್ಕೂ ನಾನೇ ಹೊಣೆಗಾರಿಕೆ ಆಗ್ತೀನಿ. ಪ್ರತಿಯೊಂದು ನಾನು ಕರ್ಮಯೋಗಿಯಾಗಿ ಕರ್ಮಗಳ ಬಗ್ಗೆ ನಾನು ಅದರಲ್ಲೇ ಹೆಚ್ಚು ತೊಡಗಿಕೊಂಡು, ತಪ್ಪಾದರೆ ಸರಿ ಮಾಡಿಕೊಳ್ಳುತ್ತಾ, ಸರಿಯಾಗಿದ್ದರೆ ಮತ್ತೆ ಅದನ್ನೇ ಮತ್ತೆ ಮತ್ತೆ ಅದೇ ರೀತಿ ನಾವು ನಡೆದುಕೊಳ್ಳುವ ರೀತಿಯ ಕಡೆಗೆ, ಎಕ್ಸಲೆನ್ಸ್ ಕಡೆಗೆ ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಆಗ ನಾನು ಕರ್ಮಯೋಗಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಶ್ಲೋಕ ತುಂಬ ಮುಖ್ಯ. ಇಲ್ಲವಾದರೆ ಈ ವಿಶ್ವ ನನ್ನಿಂದ ವ್ಯಾಪಿಯಾಗಿದೆ, ಆಗ ನಾನೇ ಬ್ರಹ್ಮ ಅಂತ ಅನ್ಕೊಂಡಿದ್ದನ್ನ ದ್ವೈತಾದ್ವೈತಕ್ಕೂ ಹೊರೆಹಚ್ಚುವ ಶ್ಲೋಕವಲ್ಲ. ಇದು ನಮ್ಮ ಜೀವನಕ್ಕೆ ಹೊರೆಹಚ್ಚಿಕೊಳ್ಳುವ ಶ್ಲೋಕ. ನಮ್ಮನ್ನು ತೀಡಿಕೊಳ್ಳಕ್ಕೆ ತುಂಬ ಅವಶ್ಯಕತೆ ಇರುವಂತಹ ಮತ್ತೆ ಅವಕಾಶ ನೀಡುವಂತಹ ಶ್ಲೋಕ ಇದು. ನಿನ್ನಿಂದ ವ್ಯಾಪಿಸಲ್ಪಟ್ಟಿರುವ ಈ ವಿಶ್ವವು ನಿನ್ನಿಂದ ಹೆಣಿಯಲ್ಪಟ್ಟಿದೆ. ಯಥಾರ್ಥದಲ್ಲಿ ನೀನು ಶುದ್ಧ ಬುದ್ಧ ಸ್ವರೂಪನು, ಶುದ್ಧ ಮನಸ್ಸನ್ನು ಹೊಂದಬೇಡ. ಇಲ್ಲಿ ಅಷ್ಟವಕ್ರ ಶುದ್ಧ ಬುದ್ಧ ಸ್ವರೂಪನು ಅಂತ ಏನು ಹೇಳ್ತಾ ಇದ್ದಾನೆ, ಅದರ ಅರ್ಥ ಏನು, ಅದು ಯಾವ ರೀತಿ ನಾವು ಆ ಹಂತವನ್ನು ತಲುಪೋದು ಹೇಗೆ, ಅಥವಾ ಆ ಹಂತ ನಾವು ಆಲ್ರೆಡಿ ಇದೀವಿ ಅದನ್ನು ಕಂಡುಕೊಳ್ಳೋದು ಹೇಗೆ ಅನ್ನೋದನ್ನ ಮುಂದೆ ಮುಂದೆ ಅಷ್ಟಾವಕ್ರ ವಿವರಿಸ್ತಾ ಹೋಗ್ತಾನೆ. ಅವಾಗ ಅದನ್ನ ಪೂರ್ಣ ವಿವರವಾಗಿ ನೋಡೋಣ. ಸದ್ಯಕ್ಕೆ ಶುದ್ಧ ಬುದ್ಧ ಸ್ವರೂಪದ ಅರ್ಥವೇನು ಅಂತ ಇಲ್ಲಿ ತಗೊಳ್ತಾ ಇಲ್ಲ. ಇಲ್ಲಿ ಸದ್ಯಕ್ಕೆ ನಮ್ಮಿಂದಲೇ ಹೆಣಿಯಲ್ಪಟ್ಟಿರುವ ಈ ವಿಶ್ವವು, ಇದು ನಮ್ಮಿಂದಲೇ ವ್ಯಾಪಿಸಲ್ಪಟ್ಟಿದೆ, ನಮ್ಮಿಂದಲೇ ಹೆಣಿಯಲ್ಪಟ್ಟಿದೆ. ಇದೆಲ್ಲದಕ್ಕೂ ನಾನೇ ಕಾರಣನಾಗಿದ್ದೇನೆ. ಅದನ್ನು ಅರಿತು ಮನಸ್ಸನ್ನು ನಾವು ಸುಖ ದುಃಖಗಳಿಂದ ಮೀರಿಸೋಕ್ಕೆ ಹೇಗೆ ಸಹಾಯವಾಗುತ್ತೆ ಅನ್ನೋದು ಅಷ್ಟೇ ನೋಡೋಣ. ಇದಕ್ಕೆ ಸಂಬಂಧಪಟ್ಟಾಗೆ ಕಬೀರ್ ದಾಸು ತುಂಬ ಚೆನ್ನಾಗಿ ಒಂದು ದೋಹೆ ಹೇಳ್ತಾರೆ. ಆಗಸ ದಾಸರೆ ಬಿಡು ನೀ ಗೆಳೆಯ, ಇಳಿಯೋ ನೀ ನಿನ್ನೊಳಗೆ, ನಿನ್ನೆ ನೀ ತಿಳಿಯೋ ಕಬೀರ, ಇರದಿರು ಭ್ರಾಮಕ ಜಗದೊಳಗೆ. ಆಗಸ ದಾಸರೇ ಬಿಡು ಅಂದ್ರೆ, ಅಯ್ಯೋ ದೇವರೇ ಕಾಪಾಡಪ್ಪ ಅಂತ ತಲೆಯಲ್ಲೋ ಕೂತ್ಕೊಳ್ಳೋಕೆ ಹೋಗಬೇಡಪ್ಪ, ನಿನ್ನ ನೀ ತಿಳ್ಕೊ, ಒಳಮುಖನಾಗಿ ನೋಡು. ಒಳಮುಖನಾಗಿ ನಮ್ಮೊಳಗೆ ಎಲ್ಲವನ್ನು ಕಂಡುಕೊಳ್ಳುತ್ತಾ ಮನಸ್ಸು ಬುದ್ಧಿ ಅಹಂಕಾರ ಹೇಗೆ ಕೆಲಸ ಮಾಡ್ತಾ ಇದೆ, ಇದನ್ನು ನಾನು ಮೀರುವುದು ಹೇಗೆ, ಇದಕ್ಕೆ ನಾನು ಅಂಟಿಕೊಳ್ಳುವುದು ಹೇಗೆ ಅಂತ, ಅಂಟಿಕೊಳ್ಳದೆ ಇರುವುದು ಹೇಗೆ ಅಂತ ನಮ್ಮೊಳಗೆ ನಾವು ಇಣಿಕಿ ನೋಡಬೇಕು. ಹಾಗೇನೋ ಆಗಸದಾಸೆ ಅಂದರೆ ಮತ್ಯಾವ್ದು ನನ್ನಿಂದ ಹೊರತಾದದ್ದನ್ನ ಅದರ ಕಡೆಗೆ ಅದನ್ನು ಕಾಪಾಡುತ್ತೆ, ಅದನ್ನು ಸರಿ ಮಾಡುತ್ತೆ, ಅದರಿಂದ ನನಗೇನೋ ಸಮಸ್ಯೆ ಆಗ್ಬಿಟ್ಟಿದೆ, ಇನ್ಯಾವುದೋ ಗ್ರಹಗತಿಗಳಿಗೋ ಕಾಲಕ್ಕೋ ವಿಧಿಗೋ ನಾವು ದೂಷಿಸ್ತೇನೆ, ನನ್ನೊಳಗೆ ನಾ ಇಣಿಕಿ ನೋಡಿದರೆ ನಿನ್ನೆ ನೀ ತಿಳಿಯೋ ಕಬೀರ, ಇರದಿರು ಭ್ರಾಮಕ ಜಗದೊಳಗೆ. ಸುಮ್ಮನೆ ನಂದೇ ಒಂದು ಕಲ್ಪನೆಯ ಭ್ರಾಮಕ ಜಗ, ಓ ಜಗತ್ ಹೀಗೆ, ಜಗತ್ ಸರಿಗಿಲ್ಲ, ಅದು ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ ಅನ್ಕೊಂಡು ಕೊರಗೋದಕ್ಕಿಂತ ನನ್ನೊಳಗೆ ನನ್ನನ್ನು ತಿಳಿದು ನೋಡಿದ್ರೆ, ಶುದ್ಧ ಬುದ್ಧ ಸ್ವರೂಪವನ್ನು ಅರಿತು ನೋಡಿದ್ರೆ, ನಿರ್ವಿಕಾರವಾದದ್ದನ್ನ ಕೂಟಸ್ಥನಾದ ನನ್ನ ನಿಜ ಸ್ವರೂಪವನ್ನು ಅರಿತರೆ, ಈ ತಾನಾಗೆ ಮನಸ್ಸು ಈ ಸುಖ ದುಃಖಕ್ಕೆ ಸಿಕ್ಕಕ್ಕೆ ಹೇಗೆ ತೊಳಲಾಡ್ತದೆ, ಅದನ್ನ ಮೀರೋದಕ್ಕೆ ಸಾಧ್ಯವಾಗುತ್ತೆ. ಇದು ಭ್ರಾಮಕ ಜಗ ಅಂದರೆ ನಾನೇ ಸೃಷ್ಟಿ ಮಾಡಿಕೊಂಡಿರೋ ಜಗತ್ತಿದೆಯಲ್ಲ, ನಾನು ಹುಟ್ಟಿದಾಗಿನಿಂದ ನನ್ನ ಸುತ್ತ ಬೆಳೆದಿರೋ ಜಗತ್ತಿದೆಯಲ್ಲ, ಸಮಾಜ ಇದೆಯಲ್ಲ, ನನ್ನ ಮೈಕ್ರೋ ಸಮಾಜ, ಅದನ್ನ ನಿಭಾಯಿಸೋದಕ್ಕೆ ಸಾಧ್ಯವಾಗತ್ತೆ. ಇಲ್ಲ ಅಂದರೆ ಅದು ಸರಿಗಿಲ್ಲ, ಇದು ಸರಿಗಿಲ್ಲ ಅಂತ ಗೊಣಗಾಡ್ಕೊಂಡು ಈ ಜನ ಕೊರಗಿ ಬದುಕಬೇಕಾಗತ್ತೆ, ಶಪಿಸಿ ಬದುಕಬೇಕಾಗತ್ತೆ. ನಾವು ನನ್ನ ಜೀವನವನ್ನು ಶಪಿಸದೆಯೇ ಕೊರಗದೆಯೇ ಬದುಕಬೇಕು ಅಂತಂದ್ರೆ, ಅದಕ್ಕೆ ನಾವು ಈ ಜಗತ್ತು ನನ್ನಿಂದಲೇ ಹೆಣಿಯಲ್ಪಟ್ಟಿದೆ, ಇದು ನಾನೇ ವ್ಯಾಪಿಸಿದ್ದೇನೆ, ಇದೆಲ್ಲದಕ್ಕೂ ನಾನೇ ಹೊಣೆ ಅನ್ನುವ ಜವಾಬ್ದಾರಿಯನ್ನು ಪಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ನೀನು ನಿರಪೇಕ್ಷನು, ನಿರ್ವಿಕಾರನು, ಸಂಪೂರ್ಣವಾದ ಅಗಾಧ ಬುದ್ಧಿಯನ್ನು ಹೊಂದಿರುವವನು ಹಾಗೂ ಅಕ್ಷುಬ್ಧನಾಗಿರುವೆ.
ನೀನು ಚಿತ್ತವನ್ನು ಮಾತ್ರ ಬಯಸು. ಇಲ್ಲಿ ಅಷ್ಟವಕ್ರ ನಿರಪೇಕ್ಷ, ನೀನು ನಿರ್ವಿಕಾರ ಅಂತೆಲ್ಲ ಹೇಳ್ತಾ ಇದ್ದಾನೆ. ಇದ್ರದ್ದು ಮತ್ತೆ ನಾನು ಮುಂದೆ ನೋಡ್ತಾ ಹೋಗೋಣ. ಆತನಿಗೆ ಏನೂ ಅಪೇಕ್ಷೆ, ನಿಜವಾದ ಸಚ್ಚಿತ್ ಆನಂದ ಸ್ವರೂಪವೇನಿದೆ ಅದಕ್ಕೆ ಯಾವುದೇ ಅಪೇಕ್ಷೆಯಿಲ್ಲ. ಅದು ಯಾವತ್ತೂ ಊನಗೊಂಡೇ ಇಲ್ಲ, ಅದು ಯಾವತ್ತೂ ವಿಘ್ನವಾಗೇ ಇಲ್ಲ, ಅದು ಯಾವತ್ತೂ ಸಚ್ಚಿತ್ ಆನಂದ ಸ್ವರೂಪವಾಗಿದೆ. ಅದರ ಅರಿವಿಲ್ಲದೆ ನಾನು ಯಾವುದೋ ನನ್ನಲ್ಲೇನೋ ಕೊರತೆಗಳಿದೆ, ನನ್ನಲ್ಲೇನೋ ನ್ಯೂನ್ಯತೆಗಳಿದೆ ಅಂತ ನಾವು ಅನ್ಕೊಳ್ತಾ ಹೋಗ್ತೀವಿ. ಆದರೆ ನಿಜ ಸ್ವರೂಪಕ್ಕೆ ಅದು ಯಾವುದೂ ಅಂಟಿಕೆ ಇಲ್ಲ. ಅದು ಸದಾಕಾಲ ಸಚ್ಚಿತ್ ಆನಂದ ಸ್ವರೂಪವೇ ಆಗಿದೆ. ಅದು ನನಗಿನ್ನೂ ಸದ್ಯಕ್ಕೆ ಅರಿವಿಲ್ಲ ಹಾಗೂ ಅಕ್ಷುಬ್ಧನಾಗಿರುವೆ. ನೀನು ಚಿತ್ತವನ್ನು ಮಾತ್ರ ಬಯಸು. ಹಾಗಾಗಿ ನಾವು ಯಾವುದಕ್ಕೂ ಅಂಟಿಕೊಳ್ಳದೆ, ಯಾವುದೋ ನ್ಯೂನತೆಗಳು ಇಲ್ಲದಿರುವಂತಹ ಪರಿಪೂರ್ಣವಾದ ಸ್ವರೂಪವಾದ್ದರಿಂದ ನೀ ಚಿತ್ತವನ್ನಷ್ಟೇ ಬಯಸು ಅಂತ ಹೇಳ್ತೇನೆ. ಚಿತ್ತವನ್ನೇ ಯಾಕೆ ಬಯಸ್ಬೇಕು? ಇದಕ್ಕೆ ಗುಂಡಪ್ಪ ಚೆನ್ನಾಗಿ ಹೇಳ್ತಾರೆ, ಭೋಜನದೆ ಪರಮ ಭೋಜನ ಪರಬ್ರಹ್ಮರಸ ಯಾಚಿಸಲ್ಕೇನುಂಟ ಅದನುಂಡ ಬಳಿಕ ಅಂತ. ಅಂದರೆ ಎಲ್ಲ ರಸಗಳಿಗಿಂತ, ಸಂಸಾರದ ರಸಗಳಿಗಿಂತ, ತಿನ್ನುವ ನಮ್ಮ ಅಡುಗೆಯಲ್ಲಿ ಸಿಗುವ ರಸಗಳಿಗಿಂತ, ನಮ್ಮ ಭಾವನೆಗಳ ರಸಗಳಿಗಿಂತ ನಿಜವಾದ ಪರಬ್ರಹ್ಮ ರಸ ಇದೆಯಲ್ಲ, ಅದು ಎಲ್ಲದಕ್ಕಿಂತ ಉನ್ನತವಾಗಿದೆ, ಉತ್ತಮವಾಗಿದೆ. ಅದು ನಮ್ಮನ್ನು ಸದಾಕಾಲ ಒಂದೇ ಸ್ಥಿತಿಯಲ್ಲಿ ಇಡುವಂಥದ್ದಾಗಿದೆ. ಅದು ಅಮರವಾಗಿದೆ, ಅದು ಎಂದೂ ಕೊನೆಯಾಗದಂಥದ್ದು, ಅದಕ್ಕೆ ಮಿತಿಯೇ ಇಲ್ಲದಂಥದ್ದು. ಹೀಗೆ ಹಲವಾರು ವಿಷಯವಾದ್ದರಿಂದ ಭೋಜನದೇ ಪರಮ ಭೋಜನ ಪರಬ್ರಹ್ಮ ರಸ ಯಾಚಿಸಲ್ಕೇನುಂಟು ಅದನುಂಡ ಬಳಿಕ. ಒಂದು ಸರಿ ಪರಬ್ರಹ್ಮ ರಸವನ್ನು ಅನುಭವಿಸಿದ ಮೇಲೆ ಇನ್ನೇನು ನಮಗೆ ಬಯಕೆ ಬರಲ್ಲ, ಅದರಲ್ಲೇ ತಲ್ಲೀನವಾಗಿರಬೇಕು ನಮ್ಗೆ ಅನಿಸ್ಬಿಡುತ್ತೆ. ಅಂಥ ಪರಬ್ರಹ್ಮ ರಸ ನಮಗೆ ಸಿಗೋದು ಅಂದರೆ ಅದು ಚಿತ್ತದಲ್ಲಿ ಮಾತ್ರ, ನಮ್ಮ ಚಿತ್ತದಲ್ಲಿ ಮಾತ್ರ ಪರಬ್ರಹ್ಮ ರಸ ಸಿಗೋದಕ್ಕೆ ಸಾಧ್ಯ. ಹಾಗಾಗಿ ನೀನು ನಿರ್ವಿಕಾರನಾಗಿದ್ದೀಯಾ, ಶುದ್ಧ ಬುದ್ಧ ಸ್ವರೂಪನಾಗಿರೋದ್ರಿಂದ ನೀ ಚಿತ್ತವನ್ನೇ ಬಯಸು ಅಂತ ಇಲ್ಲಿ ಹೇಳ್ತಾ. ಯಾಕಂದ್ರೆ ಚಿತ್ರದಲ್ಲಿ ಅವೆಲ್ಲ ಸಿಗತ್ತೆ ಅಂತ. ತನ್ನ ತಾ ನರಿದಡೆ ನುಡಿಗೆಲ್ಲ ತತ್ವ ನೋಡ, ತನ್ನ ತಾ ಮರೆದಡೆ ನುಡಿಗೆಲ್ಲ ಮಾಯೆ ನೋಡ. ಅಲ್ಲಮನಿ ಈ ವಚನದಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡಿದ್ದೀನಿ. ತನ್ನ ತಾ ನರಿದಡೆ ನುಡಿಗೆಲ್ಲ ತತ್ವ ನೋಡ ಅಂತ ಅಲ್ಲಮ ಅರಿತ, ನನ್ನನ್ನು ಅರಿತನಲ್ಲ, ಅವನು ನುಡಿದಿದ್ದೆಲ್ಲವೂ ತತ್ವ ಆಗ್ಬಿಡುತ್ತೆ ಅಂತ. ಅದಕ್ಕೆ ಬೇಂದ್ರೆ ಚೆನ್ನಾಗಿ ಹೇಳ್ತಾರೆ, ಶಬ್ದ ಶ್ರುತಿಯಾದಾಗ ಮಾತು ಕೃತಿಯಾದೀತು ಅಂತ. ಯಾವಾಗ ಶಬ್ದ ಶ್ರುತಿಯಾಗತ್ತೆ, ನನ್ನಲ್ಲಿ ಶಬ್ದ ಶ್ರುತಿಯಾಗೋದು ಅಂದರೆ ಶಬ್ದ ಅನ್ನಲ್ಲಿ ಓಂಕಾರ, ಯಾವಾಗರಲ್ಲಿ ಓಂಕಾರ ಕೇಳಿಸುತ್ತೆ, ಶಬ್ದ ಶ್ರುತಿಯಾದಾಗ ಒಳಗೆ ನಮ್ಮಲ್ಲಿ ಕೇಳಿಸಿದಾಗ ಮಾತು ಕೃತಿಯಾದಿತ್ತು. ಆಗ ಆಡಿದ್ದೆಲ್ಲವೂ ಕೃತಿಯಾಗ್ಬಿಡುತ್ತೆ. ಅಲ್ಲ ರಮಣ ಮಹರ್ಷಿ ಯಾವುದನ್ನು ಬರೀಲಿಲ್ಲ, ಆತ ಮಾತಾಡ್ತಾ ಹೋದ. ಕಬೀರ್ ದಾಸರು, ಅಲ್ಲವು ಅಕ್ಕ ಮಹಾದೇವಿ, ಕೃಷ್ಣ, ಹೀಗೆ ಅವರೆಲ್ಲ ತತ್ವವನ್ನು ಕಂಡುಕೊಂಡು ತಮ್ಮನ್ನು ತಾವು ಅರಿತರು. ಹಾಗಾಗಿ ಅವರು ಮಾತಾಡಿದ್ದೆಲ್ಲವೂ, ಅವರು ಬರೆದಿದ್ದೆಲ್ಲವೂ ತತ್ವವಾಗೋಯ್ತು, ಕೃತಿಯಾಗೋಯ್ತು. ಶಬ್ದ ಶ್ರುತಿಯಾದಾಗ ಮಾತು ಕೃತಿಯಾದೀತು. ಅದು ಯಾವಾಗ ಸಾಧ್ಯ ಅಂದರೆ ನನ್ನನ್ನು ನಾನು ಅರಿಬೇಕು. ಯಾವಾಗ ನನ್ನನ್ನು ಅರಿತೀನೋ, ನಾ ಆಡಿದ್ದೆಲ್ಲ ತತ್ವ, ನನ್ನನ್ನು ನಾನು ಅರಿದೇ ಆಡಿದ್ದು ಮಾತೆಲ್ಲ ಮಾಯ, ಅದು ವ್ಯರ್ಥ, ಅದು ಅರ್ಥವಿಲ್ಲದೆ ಇರೋಂಥದ್ದಾಗ್ಬಿಡುತ್ತೆ. ಹಾಗಾಗಿ ನಮ್ಮನ್ನು ಅವರೇ ತುಂಬ ಮುಖ್ಯ ಅಂತಂದ. ಈ ನಮ್ಮನ್ನು ನಾವು ಅರಿಬೇಕು ಅಂದರೆ ಅದಕ್ಕೆ ಇಲ್ಲಿ ನೀನು ಮೊದಲು ಚಿತ್ತವನ್ನು ಬಯಸು ಅಂತ ಇಲ್ಲಿ ಅಷ್ಟವಕ್ರ ಅದಕ್ಕೆ ಹೇಳಿದ್ರು. ಇಲ್ಲಿ ತಮ್ಮಂತ ಬರೆಯೋದು ಅಂದರೆ ಚಿತ್ತವನ್ನು ಕಂಡುಕೊಳ್ಳುವುದು ಅಂತ. ನೀನು ನಿರಪೇಕ್ಷನು, ನಿರ್ವಿಕಾರನು, ಸಂಪೂರ್ಣವಾದ ಅಗಾಧ ಬುದ್ಧಿಯನ್ನು ಹೊಂದಿರುವವನು ಹಾಗೂ ಅಕ್ಷುಬ್ಧನಾಗಿರುವೆ. ನೀನು ಚಿತ್ತವನ್ನು ಮಾತ್ರ ಬಯಸು. ಇಲ್ಲಿ ಚಿತ್ತವನ್ನು ಮಾತ್ರ ಬಯಸು ಅಂತ ಹೇಳೋದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ. ಆತ ಮೋಕ್ಷವನ್ನು ಬಯಸು ಅಂತ ಹೇಳ್ತಿಲ್ಲ ಅಷ್ಟವಕ್ರ. ಯಾಕೆಂದರೆ ನಾ ಮೋಕ್ಷಂನ ಬಂಧಂ ಶಿವೋಹಂ, ನಾನು ಮೋಕ್ಷವೂ ಅಲ್ಲ, ನಾ ಬಂಧನವೂ ಅಲ್ಲ, ನಾ ಸದಾಕಾಲ ಶಿವನಾಗಿದ್ದೇನೆ, ಸತ್ಯಂ ಶಿವಂ ಸುಂದರನಾಗಿದ್ದೇನೆ. ನನಗೆ ಮೋಕ್ಷವೂ ಇಲ್ಲ, ಆತ್ಮಕ್ಕೆ ಮೋಕ್ಷವೂ ಇಲ್ಲ, ಬಂಧನವೂ ಇಲ್ಲ. ಅದರ ಅರಿವಿಲ್ಲದೆ ಇರುವುದರಿಂದ ಹುಟ್ಟು ಸಾವಿನಲ್ಲಿ ನಾನು ಆಗಾಗ ಬರ್ತಾ ಇದ್ದೀನಿ, ಆಗಾಗ ಹುಡ್ತಾ ಇದ್ದೀನಿ, ಆಗಾಗ ನಾನು ಸಾಯ್ತಾ ಇದ್ದೀನಿ. ನಾನು ಆಗಾಗ ದುಃಖವನ್ನು ಅನುಭವಿಸ್ತಾ ಇದ್ದೀನಿ, ಆಗಾಗ ಸುಖವನ್ನು ಅನುಭವಿಸ್ತಾ ಇದ್ದೀನಿ. ಆದರೆ ಮೂಲ ಸ್ವರೂಪಕ್ಕೆ, ನಿಜ ಸ್ವರೂಪವೇನಿದೆ, ನನ್ನ ಸಹಜ ಸ್ಥಿತಿ ಏನಿದೆ, ಅದು ಆತ್ಮದ ಸತ್ಯಚಿತ್ತ ಆನಂದ ಸ್ವರೂಪವಿದೆ. ಅದಕ್ಕೆ ಮೋಕ್ಷವೂ ಇಲ್ಲ, ಬಂಧನವೂ ಇಲ್ಲ. ಅದು ಹಾಗೆ ಇರುವುದರಿಂದ ಹಿಂದಿನ ಸಂಚಿಕೆಯಲ್ಲೇ ಅವನು, ಹಿಂದಿನ ಶ್ಲೋಕಗಳಲ್ಲೇ ಅಲ್ಲಿ ಅಷ್ಟವಕ್ರ ಹೇಳಿದ್ದಾನೆ, ನೀನು ಮೋಕ್ಷವೂ ಅಲ್ಲ, ಬಂಧನವೂ ಅಲ್ಲ, ನೀನು ಮುಕ್ತ ಅನ್ಕೊಂಡ್ರೆ ಮುಕ್ತ, ನೀ ಬಂಧನ ಅನ್ಕೊಂಡ್ರೆ ಬಂದಿಯಾಗಿರ್ತೀಯ ಅಂತ ಅಷ್ಟವಕ್ರ ಮೊದಲೇ ಹೇಳಿರೋದ್ರಿಂದ ಇಲ್ಲಿ ಮೋಕ್ಷವೂ ಇಲ್ಲ, ಬಂಧನವೂ ಇಲ್ಲದೆ ಇರೋದ್ರಿಂದ ನೀನು ಮೋಕ್ಷವನ್ನು ಬಯಸುವ ಅವಶ್ಯಕತೆ ಇಲ್ಲ. ಆಯ್ತು, ಆನಂದವನ್ನು ಬಯಸೋಣ, ಆನಂದವನ್ನು ಬಯಸುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಮ ನಿಜ ಸ್ವರೂಪವೇ ಸತ್ಯಚಿತ್ ಆನಂದ ಸ್ವರೂಪವೇ ಆಗಿರುವುದರಿಂದ ನಾನು ಆನಂದವನ್ನು ಬಯಸುವ ಅವಶ್ಯಕತೆ ಇಲ್ಲ. ಯಾಕೆ ನಾನೇ ಆನಂದ ಸ್ವರೂಪನಾಗಿದ್ದೇನೆ. ಹಾಗಾದರೆ ಅವಶ್ಯಕತೆ ಏನಿದೆ? ಅರಿವಿನ ಅವಶ್ಯಕತೆ ಇದೆ. ನಾನು ಸತ್ಯವೆನ್ನುವ ಅರಿವು ನನಗಿಲ್ಲ, ನಾನು ಆನಂದ ಎನ್ನುವ ಅರಿವು ನನಗಿಲ್ಲ, ಚಿತ್ತ ಎನ್ನುವ ಅರಿವು ನನಗಿಲ್ಲ. ಹಾಗಾಗಿ ಅರಿವು ಬೇಕು. ಹಾಗಾಗಿ ಇಲ್ಲಿ ನೀವು ಚಿತ್ತವನ್ನೇ ಬಯಸು ಅರ್ಥ, ಇಲ್ಲಿ ಅರಿವನ್ನು ಬಯಸು ಅಂತ. ಇಲ್ಲಿ ಅಷ್ಟವಕ್ರ ಹೇಳ್ತೇನೆ, ಇನ್ನು ಅರಿವು ಸಿಕ್ಕರೆ ಸಾಕು, ಚಿತ್ತವನ್ನು ಬಯಸು. ಅಂತಹ ಅರಿವು ನನಗೆ ಬೇಕಪ್ಪ, ನನ್ನನ್ನು ನಾನು ಕಂಡುಕೊಳ್ಳುವಂತಹ ಅರಿವು ನನಗೆ ಬೇಕು. ಅದು ಸಿಕ್ಕರೆ ಸಾಕು, ನಾನಾಗೆ ನಾನು ಸತ್ಯನೇ ಆಗಿದ್ದೇನೆ, ಸತ್ಯದ ಅರಿವಾಗತ್ತೆ. ನಾನು ಮೊದಲೇ ಆನಂದ ಸ್ವರೂಪನಾಗಿದ್ದೇನೆ, ಆನಂದದ ಅರಿವಾಗತ್ತೆ, ನನ್ನ ಚಿತ್ತದ ಅರಿವಾಗತ್ತೆ. ಹಾಗಾಗಿ ಇದಾಗಬೇಕು, ನನಗೆ ಅರಿವು ಬೇಕು ಮೊದಲು. ಅರಿವು ಸಿಕ್ಕರೆ ಮಿಕ್ಕಿದೆಲ್ಲವೂ ತಾನಾಗಿ ಇದೆ, ಅದು ನನಗೆ
ಅನುಭವಕ್ಕೆ ಬರೋದ್ರಿಂದ ನೀ ಚಿತ್ತವನ್ನಷ್ಟೇ ಬಯಸು, ಮೋಕ್ಷವನ್ನ ಬಯಸೋ ಅವಶ್ಯಕತೆ ಇಲ್ಲ. ಆಜ್ಞಾ ಚಕ್ರನ್ನ ನಾನು ಇದು ಮಾಡ್ಕೊಂಡ್ಬಿಡ್ತೀನಿ ಮತ್ತೇನೋ ಆಗ್ಬಿಡುತ್ತೆ ಅನ್ನೋ ಅವಶ್ಯಕತೆ ನಿನಗಿಲ್ಲ. ಅರಿವನ್ನಷ್ಟೇ ಬಯಸು ಅಂತ ಅಷ್ಟವಕ್ರ ಹೇಳ್ತಾನೆ. ಇದನ್ನೇ ಗಾಯತ್ರಿ ಕೂಡ ಹೇಳೋದು. ನೀನು ದಿವ್ಯನ ಪ್ರಚಾರದಿ ಅದು ಬೆಳಕಿ ನೀನು ಸೂರ್ಯನಷ್ಟು ಸುವರ್ಣಮಯವಾಗಿದ್ದೀಯಾ, ನೀ ಪೂಜ್ಯನೀಯವಾಗಿದ್ದೀಯಾ. ಹಾಗಾಗಿ ನೀ ನನ್ನಲ್ಲಿ ಬೆಳಕನ್ನ ಪ್ರಚೋದಿಸು. ಯಾಕೆಂದ್ರೆ ನನಗೆ ಅಜ್ಞಾನವೆನ್ನುವ ಕತ್ತಲನ್ನ ಹೋಗ್ಸೋದಕ್ಕೆ ಬೆಳಕಿದ್ರೆ ಸಾಕು. ಆ ಬೆಳಕು ಹಿಡಿದಾಗ ನನಗೆ ಅಜ್ಞಾನ ಹೋಗುತ್ತೆ, ಜ್ಞಾನ ಸಿಗುತ್ತೆ. ಆ ಜ್ಞಾನದ ಬೆಳಕಿನಲ್ಲಿ ನಾನು ಸತ್ಯವನ್ನು ಕಂಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ನಾನು ಸತ್ಯವನ್ನೇ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸತ್ಯವೇ ನನಗೆ ದರ್ಶನವಾಗೋಂಗೆ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನಗೆ ಜ್ಞಾನದ ಬೆಳಕು ಸಿಕ್ಕರೆ ಸಾಕು. ಅದರ ಮುಖಾಂತರ ಆತ್ಮವನ್ನು ಕಂಡ್ಕೊಳ್ಬಹುದು, ಪರಮಾತ್ಮನನ್ನು ಕಂಡ್ಕೊಳ್ಬಹುದು, ಆನಂದವನ್ನು ಕಂಡ್ಕೊಳ್ಬಹುದು. ಹಾಗಾಗಿ ಇಲ್ಲಿ ಗಾಯತ್ರಿ ಮಂತ್ರ ಬೆಳಕನ್ನ ಕೇಳ್ತು. ಬೆಳಕೆ ನನ್ನಲ್ಲಿ ಬೆಳಕನ್ನ ಪ್ರಚೋದಿಸು. ಆ ಬೆಳಕಿದ್ರೆ ಸಾಕು ಮನುಷ್ಯನಿಗೆ ಇನ್ನೆಲ್ಲವನ್ನು ಕಂಡ್ಕೊಳ್ಬಹುದು. ಹಾಗೆ ಇಲ್ಲೂ ಕೂಡ ಅಷ್ಟವಕ್ರ ಹೇಳ್ತಾನೆ, ಚಿತ್ತವನ್ನಷ್ಟೇ ಬಯಸು. ಚಿತ್ತವನ್ನ ಬಯಸಿದ್ರೆ ಸಾಕು, ನಿನಗೆ ಅರಿವು ಮೂಡಿದ್ರೆ ಸಾಕು. ಆ ಅರಿವಿನಿಂದ ಎಲ್ಲವನ್ನು ಕಂಡ್ಕೊಳ್ಬಹುದು. ನಮಗೆ ದುಡ್ಡಿದ್ರೆ ಸಾಕು, ನನ್ನ ಹತ್ರ ಊಟಕ್ಕೆ ಬೇಕಿರೋ ದುಡ್ಡಿದ್ರೆ ಸಾಕು. ದುಡ್ಡಲ್ಲಿ ನಾವು ಊಟ ತಗೋಬಹುದು. ನನಗೆ ಅಡಿಗೆ ಮಾಡೋದನ್ನೇ ಕಲ್ಕೋಬೇಕು ಅಂತಿಲ್ಲ, ಅಕ್ಕಿ ಬೆಳೆ ಎಲ್ಲವೂ ತರಬೇಕು ಅಂತಿಲ್ಲ. ದುಡ್ಡು ಸಿಕ್ಕಿದ್ರೆ ಸಾಕು, ಅದನ್ನ ನಾನು ಒಂದಷ್ಟು ದುಡ್ಡಿದೆ ಅಂದ್ರೆ ಎಲ್ಲವನ್ನೂ ಪರ್ಚೇಸ್ ಮಾಡ್ಬೋದು. ಮನಿ ಇಸ್ ಪರ್ಚೇಸಿಂಗ್ ಕೆಪಾಸಿಟಿ. ಹಾಗೆ ಅರಿವು ಇಸ್ ನಿಮಗೆ ಸತ್ಯವನ್ನ ಕಂಡುಕೊಳ್ಳುವ ಕೆಪಾಸಿಟಿ. ಅದೊಂಥರ ದುಡ್ಡಿದ್ದಂಗೆ, ಕರೆನ್ಸಿ ಇದ್ದಂಗೆ. ಇಲ್ಲಿ ಚಿತ್ತ ಎನ್ನುವುದು, ಅರಿವು ಎನ್ನುವುದು, ಸಮಾಜದಲ್ಲಿ ನಮಗೆ ದುಡ್ಡಿದ್ರೆ ಹೇಗೆ ಎಲ್ಲವನ್ನೂ ಪಡ್ಕೊಳ್ಳೋಕೆ ಸಾಧ್ಯ ಇದೆಯೋ, ಅಂದ್ರೆ ಮೆಟೀರಿಯಲಿಸ್ಟಿಕ್ ಆಗಿ ನಾವು ಏನೆಲ್ಲ ಪಡ್ಕೊಳ್ಳೋಕೆ ಸಾಧ್ಯ ಇದೆಯೋ, ಹಾಗೆ ಸ್ಪಿರಿಚುಯಾಲಿಟಿನಲ್ಲಿ ನನ್ನೊಳಗೆ ನಾವು ಕಂಡ್ಕೊಳ್ಳೋದಕ್ಕೆ ಅರಿವಿದ್ದರೆ ಸಾಕು. ಅರಿವೆನ್ನುವ ಕರೆನ್ಸಿಯಿಂದ ನಾವು ಸತ್ಯವನ್ನ, ಭಗವಂತನ, ಪರಮಾತ್ಮ ಎಲ್ಲವನ್ನೂ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅರಿವೆನ್ನುವುದು ಬೆಳಕು. ಅದಕ್ಕೆ ಬುದ್ಧ ಹೇಳಿದ್ದು ತನ್ನ ಕೊನೆಯ ಸಂದೇಶವಾಗಿ, ನಿನಗೆ ನೀನೇ ಬೆಳಕಾಗು ಅಂತ ಅಂದ್ಬಿಟ್ಟ. ಬಿ ಲೈಟ್ ಅಂಡ್ ಟು ಸೆಲ್ಫ್ ಅಂದ್ಬಿಟ್ಟ. ಯಾಕಂದ್ರೆ ಅದೊಂದಿದ್ರೆ ಸಾಕು, ಆ ಬೆಳಕಿನ ಮುಖಾಂತರ ಎಲ್ಲವನ್ನು ಕಂಡುಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ಚಿತ್ತವು ತನ್ನ ಸ್ವಭಾವದಿಂದಲೇ ದೋಷಮುಕ್ತ. ಅದು ಭವ ನಿರ್ವಾಣಗಳ ಕ್ಲೇಶಗಳಿಂದ ಮಲಿನಗೊಳ್ಳದು. ಭೂಮಿಯಲ್ಲಿ ಬಿದ್ದು ಮಾಸಿ ಮಣ್ಣು ಮೆತ್ತಿದ್ದರೂ ರತ್ನ ಹೊಳಪು ಕಳೆದುಕೊಳ್ಳದು. ಹೇಗೆ ಒಂದು ರತ್ನ ಭೂಮಿಗೆ ಬಿದ್ದು ಮಣ್ಣೆಲ್ಲ ಮೆತ್ಕೊಂಡು ಕೆಸರೆಲ್ಲಾರು ತನ್ನ ಹೊಳಪನ್ನು ಕಳ್ಕೊಳ್ಳಲ್ವೋ, ಹಾಗೆ ಅರಿವು ಎನ್ನುವುದು ತುಂಬಾ ಶುದ್ಧವಾಗಿದೆ. ಅದು ಯಾವುದರಿಂದನೂ ಮಾಸುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅಂತಹ ಅರಿವನ್ನ ಪಡೆಯಬೇಕು ಅಂತ ನಮ್ಗೆ ಇಲ್ಲಿ ಸಲಹಾಪಾದ ಕೂಡ ಎಚ್ಚರಿಕೆ ನೀಡುತ್ತಾನೆ. ಎಲ್ಲ ಪಲ್ಲಟವಾಗುತ್ತಾ ಇರುತ್ತದೆಂದು ಗೊತ್ತಾಗಿ ಬಿಟ್ಟರೆ ಯಾವುದಕ್ಕೂ ನೀನು ಗಂಟು ಬೀಳುವುದಿಲ್ಲ. ಸಾಯುವುದಕ್ಕೆ ನೀನು ಹೆದರದೇ ಇದ್ದರೆ ಸಾಧಿಸಲಾರದ್ದು ಇರುವುದಿಲ್ಲ. ಎಲ್ಲವೂ ಬದಲಾಗ್ತಿರುತ್ತೆ ಅಂತ ನಮ್ಗೆ ಯಾಕೆ ಗೊತ್ತಾಗಬೇಕು ಅಂದ್ರೆ, ಅಂಟಿಕೊಳ್ಳೋದಿಲ್ಲ. ಯಾಕೆ ಅಂಟ್ಕೊಳ್ಳಲ್ಲ ಅಂದ್ರೆ, ಬದಲಾಗ್ತಿರುತ್ತೆ. ಎಲ್ಲಿವರೆಗೂ ಅದು ಬದಲಾಗಲ್ವೋ, ಅದು ನನ್ನ ಜೊತೆಗೆ ಇರುತ್ತೋ ಅಲ್ಲಿವರೆಗೂ ನಾನು ಅದ್ರ ಜೊತೆಗೆ ಸುಖದಲ್ಲಿ ಇರ್ತೀನಿ. ಸುಖವೂ ಕೊನೆಗೆ ಬದಲಾಗತ್ತೆ, ದುಃಖ ಬರುತ್ತೆ, ಆಗ ನಾನು ಅಂಟಿಕೊಳ್ಳುವುದಿಲ್ಲೋ. ಇಷ್ಟು ದಿನ ಸುಖ ಇತ್ತು ಜೀವನದಲ್ಲಿ, ಈಗ ದುಃಖ ಶುರು ಆಗಿದೆ. ದುಃಖ ಒಂದಿನ ಮುಗಿಯುತ್ತೆ, ಮತ್ತೆ ಸುಖ ಶುರು ಆಗತ್ತೆ. ಇದು ಸುಖ ದುಃಖಗಳು ಹೋಗಿ ಬಂದು ಮಾಡ್ತಾ ಇರುತ್ತೆ. ಕಷ್ಟದ ದಿನಗಳಿರುತ್ತೆ, ಕೆಲವೊಂದಿಷ್ಟು ಒಳ್ಳೆ ದಿನಗಳಿರುತ್ತೆ. ಇದು ಪಲ್ಲಟವಾಗ್ತಾನೆ ಇರುತ್ತೆ. ಹಾಗಾಗಿ ಪಲ್ಲಟವಾಗ್ತಿಂದ ಅಂಟಿಕೊಳ್ಳುವುದಿಲ್ಲ ಅಂದ ಅರ್ಥ, ಪದೇ ಪದೇ ಎಲ್ಲ ಕಡೆ ಅಂಟಿಕೊಳ್ಳೋದಿಲ್ಲ ಅಂದ್ರೆ ಏನು ಅಂತಂದ್ರೆ, ಮನಸ್ಸು ಭಾವುಕವಾಗುವುದಿಲ್ಲ, ಭಾವನೆ ಆಧಾರದ ಮೇಲೆ ನಿರ್ಧಾರಗಳನ್ನು ತಗೊಳ್ಳೋದಿಲ್ಲ. ನಿರ್ಭಾವುಕವಾಗಿ, ತಾರ್ಕಿಕವಾಗಿ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಅಂತ ಯೋಚನೆ ಮಾಡಿ, ಸಮಸ್ಯೆ ಇದ್ರೆ ಸಮಸ್ಯೆನ ಬಗೆಹರಿಸೋ ಕಡೆಗೆ ಗಮನ ಕೊಡ್ತಾ, ಸಮಸ್ಯೆ ಏನಿಲ್ಲ, ನನ್ನ ದಿನ ತುಂಬಾ ಚೆನ್ನಾಗಿದೆ, ಸುಖವಾಗಿದೆ ಅಂದ್ರೆ ಅಲ್ಲಿ ಅಹಂಕಾರದಿಂದ ನಾನು ಅಹಂಕಾರಿ ಆಗೋದಿಲ್ಲ. ಗರ್ವ ಪಡದೆ ನಾನು ಸುಖವನ್ನು ಅನುಭವಿಸ್ತೀನಿ. ನನಗೆ ನೋವಿದೆ, ಆ ನೋವು ಒಂದಿನ ಹೋಗುತ್ತೆ. ಆ ಹೋಗೋದಕ್ಕೆ ನಾನು ಪರಿಹಾರ ಏನು ಕಂಡುಕೊಳ್ಬೇಕು ಅಂತ ಇದ್ದಾಗ ನಂಗೆ ದುಃಖ ಆಗ್ತಿರುತ್ತೆ. ಆದ್ರೆ ಖಿನ್ನತೆಗೆ ಒಳಗಾಗೋದಿಲ್ಲ. ಅಯ್ಯೋ ಯಾವ ತಪ್ಪ ಇದಾಗತ್ತೆ ಅಂತನೋ, ಯಾವ ಸರಿ ಹೋಗುತ್ತೋ ಅಂತ ನಾನು ಖಿನ್ನತೆಗೆ ಒಳಗಾಗಲ್ಲ. ಇದು ಯಾವಾಗ ಸರಿ ಹೋಗುತ್ತಪ್ಪ, ಮುಗಿಯೋದಲ್ಲಿ ನನ್ನ ಜೀವನದಲ್ಲಿ ಕಷ್ಟ ಅಂತ ನಾನು ಹತಾಶೆಗೆ ಒಳಗಾಗಲ್ಲ. ನಾನು ಕೈ ಚೆಲ್ಲಿ ಕೂರೋದಿಲ್ಲ. ಸಮಸ್ಯೆಗಳನ್ನ ಬಗೆಹರಿಸೋ ಕಡೆಗೆ ಇದನ್ನು ಕರ್ಮಯೋಗಿ ಆಗ್ತೀನಿ, ಕ್ರಿಯಾಶೀಲವಾಗ್ತೀನಿ. ವರಿಯಿಂಗ್ ಮೈಂಡ್ ಹೋಗಿ ವರ್ಕಿಂಗ್ ಮೈಂಡ್ ಶುರು ಆಗುತ್ತೆ. ಅಂಟಿಕೊಳ್ಳುವುದಿಲ್ಲ ಅಂದ್ರೆ ನಾನು ಹತಾಶನಾಗೋದಿಲ್ಲ. ಕಷ್ಟಗಳು ಬಂದಾಗ ಹತಾಶನಾಗೋದಿಲ್ಲ. ಸುಖ ಬಂದಾಗ ನಾನು ಗರ್ವಿ ಆಗೋದಿಲ್ಲ, ಅಹಂಕಾರ ಪಡೋದಿಲ್ಲ. ಎಲ್ಲವೂ ಪಲ್ಲಟವಾಗ್ತಿರುತ್ತೆ, ಎಲ್ಲವೂ ಬದಲಾಗ್ತಿರುತ್ತೆ. ಇದ್ದಾಗ ಅದನ್ನು ಅನುಭವಿಸ್ತಾ ನಾನು ಬದುಕ್ತಾ ಅದು ಬಂದಾಗ ನನಗೆ ಸುಖವೂ ಇಲ್ಲ, ದುಃಖವೂ ಇಲ್ಲ. ಅದು ಹೋದಾಗ್ಲೂ ಸುಖವೂ ಇಲ್ಲ, ದುಃಖವೂ ಇಲ್ಲ. ಅದಕ್ಕೆ ನಾನು ಭಾವನಾತ್ಮಕವಾಗಿ ಅಂಟಿಕೊಳ್ಳದೆ ತಾರ್ಕಿಕವಾಗಿ ಬದುಕನ್ನ ನಾನು ನಡೆಸೋದಕ್ಕೆ ಸಾಧ್ಯವಾಗುತ್ತೆ. ದಾವ್ ಬಿಟ್ಟು ಬೇರೆ ಯಾವುದರಲ್ಲೂ ಅವನಿಗೆ ಆಸ್ತಿ ಇಲ್ಲದ್ದರಿಂದ ಎಲ್ಲದರಲ್ಲೂ ಅವನಿಗೆ ಆಸ್ತಿ ಇರುವುದು. ಎಷ್ಟು ಚೆನ್ನಾಗಿ ಹೇಳ್ತಾನೆ ಲಾವೋಸು. ನಿನಗೆ ದಾವ್ ಬಗ್ಗೆ ಆಸಕ್ತಿ ಇದ್ರೆ ಸಾಕು, ಮಿಕ್ಕಿದೆಲ್ಲ ನಿನಗೆ ಎಲ್ಲದರ ಬಗ್ಗೆ ಆಸಕ್ತಿ ಬರುತ್ತೆ ಅಂತ. ಯಾಕೆ ಅಂದ್ರೆ ದಾವ್ ಎಲ್ಲ ಕಡೆ ಇದೆಯಲ್ಲ. ಯಾಕೆ ಭಗವಂತ ಎಲ್ಲ ಕಡೆ ಇದ್ದಾನೆ ಅರಿವು ನನಗೆ ಬೇಕು ಅಂದ್ರೆ,
ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ನನಗೆ ಅರಿವು ಬಂದಾಗ, ಈಶವಾಸಮಿದಗಂ ಸರ್ವಂ, ಭಗವಂತ ಎಲ್ಲೆಲ್ಲೂ ಇದ್ದಾನೆ ಅನ್ನೋದನ್ನ ನಾನು ಅರ್ಥಕೊಂಡು ನಾನು ಸ್ಮರಣೆಯಿಂದ ಅಭ್ಯಾಸ ಮಾಡ್ತಾ ಹೋದಾಗ ನಾನು ಎಲ್ಲರಲ್ಲೂ ಭಗವಂತ ಕಾಣೋಕೆ ಶುರು ಮಾಡ್ತೀನಿ. ಪ್ರತಿಯೊಂದು ವಸ್ತುವಲ್ಲೂ ಭಗವಂತ ಇದ್ದಾನೆ ಅಂದಾಗ ಪ್ರತಿಯೊಂದು ಗೌರವಿಸೋದಕ್ಕೆ ಶುರು ಮಾಡ್ತೀನಿ. ಪ್ರತಿಯೊಂದನ್ನು ನಾನು ಪೂಜ್ಯ ಭಾವನೆಯಿಂದ ನೋಡ್ತೀನಿ. ಅದಕ್ಕೆ ಹೋಗ್ಬಿಟ್ಟು ನಾನು ಗಂಧ ಕಡ್ಡಿ ಹತ್ತಿಸ್ತಿರ್ಬೋದು, ಆರತಿ ಮಾಡದಿರ್ಬೋದು, ಬೀದಿಲ್ ಸಿಗೋ ಕಲ್ಗೋ ಮರಕ್ಕೋ ಹೋಗ್ಬಿಟ್ಟು ಕುಂಕುಮ ಅರಿಶಿನ ಕುಂಕುಮ ಹಚ್ಚಿ ಕೈ ಮುಗಿದಿರ್ಬೋದು. ಆದರೆ ಪ್ರತಿಯೊಂದು ಭಗವಂತ ಇದ್ದಾನೆ ಅರಿವು ನನಗೆ ಇದ್ದಾಗ, ಸ್ಮರಣೆ ಇದ್ದಾಗ ಎಲ್ಲವನ್ನು ಪೂಜನೀಯವಾಗಿ ಕನಿಷ್ಠ ಗೌರವದಿಂದ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಭಗವಂತ ಎಲ್ಲೆಲ್ಲೂ ಇದ್ದಾನೆ ಅರಿವು ನಮಗೆ ಸ್ಮರಣೆ ಮತ್ತು ಅಭ್ಯಾಸ ಬೇಕೇ ಬೇಕು. ಹಾಗಾಗಿ ಇಲ್ಲಿ ದಾವ್ ಬಗ್ಗೆ ನಿಂಗೆ ಆಸಕ್ತಿ ಇದ್ರೆ ಎಲ್ಲ ಬಗ್ಗೆ ಆಸಕ್ತಿ ಬರುತ್ತೆ ಅಂತ ಯಾಕೆ ಲಾವೋಸ್ ಹೇಳ್ತಿದ್ದಾರೆ ಅಂತಂದರೆ, ದಾವ್ ಎಲ್ಲ ಕಡೆ ಇದೆಯಲ್ಲ, ಅದು ಎಲ್ಲಿಲ್ಲ. ಹಾಗಾಗಿ ದಾವ್ ಬಗ್ಗೆ ಆಸಕ್ತಿ ಇದ್ದಾಗ ಎಲ್ಲದರಲ್ಲೂ ಆಸಕ್ತಿ ಯಾಕೆ ಬರುತ್ತೆ ಅಂದರೆ ದಾವ್ ಎಲ್ಲ ಕಡೆಯೂ ಇದೆ. ಹಾಗೆ ಇಲ್ಲಿ ಚಿತ್ತವನ್ನೇ ಬಯಸು ಯಾಕಂತ ಅಂದರೆ ನಾನು ಚಿತ್ತ ಅಷ್ಟೇ ಅಲ್ವಲ್ಲ, ಎಲ್ಲರೂ ಚಿತ್ತವೇ. ಇದಿಷ್ಟು ಕಂಪ್ಲೀಟ್ ಒಂದು ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಆದ್ರಿಂದ ನಿನಗೆ ಅರಿವಿನ ಬಗ್ಗೆ ಮಾತ್ರ ಒಲವಿದ್ದಾಗ ಎಲ್ಲವನ್ನೂ ಅರಿವಿನಿಂದ ನೋಡೋಕೆ ಶುರು ಮಾಡ್ತೀವಿ. ಕಷ್ಟವನ್ನ, ಸುಖವನ್ನ, ಹತಾಶೆಯನ್ನ, ಖಿನ್ನತೆಯನ್ನ, ನನ್ನ ಜೀವನದ ನೋವುಗಳನ್ನ, ನಲಿವುಗಳನ್ನ, ಲಾಭವನ್ನ, ನಷ್ಟವನ್ನ ಎಲ್ಲವನ್ನೂ ಅರಿವಿನಿಂದ ನೋಡೋಕೆ ಶುರು ಮಾಡ್ತೀವಿ. ಯಾವಾಗ ಎಲ್ಲವನ್ನು ಅರಿವಿನಿಂದ ನೋಡೋಕೆ ಶುರು ಮಾಡ್ತೀವಿ, ನಾವು ಭಾವನೆಯ ತೊಳಲಾಟಗಳಲ್ಲಿ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ. ಮತ್ತೆ ಮತ್ತೆ ನಾನು ಯಾಕಿದೆ ಹೇಳ್ತೀನಿ ಅಂದರೆ, ಅಧ್ಯಾತ್ಮ ಅಂದರೆ ಇದು ಅಂತರಂಗ ಶುದ್ಧಿಯೂ ಹೌದು, ಬಹಿರಂಗ ಶುದ್ಧಿಯೂ ಹೌದು. ಇದು ನನ್ನ ಕರ್ಮಗಳಲ್ಲೂ, ನನ್ನ ಸಂಸಾರವನ್ನು ನಡೆಸುವಾಗಲೂ ನನಗೆ ಸುಖ ದುಃಖಗಳ ಮೀರುವನ್ನು ಕಲಿಯುತ್ತಾ, ಧ್ಯಾನಕ್ಕೆ ಕೂತಾಗಲೂ ನನ್ನೊಳಗೆ ಮೂಡುವಂಥ ತೊಳಲಾಟಗಳನ್ನು ಮೀರೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ನಾವು ಕಣ್ಣು ಮುಚ್ಚಿ ಕೂತಾಗ, ಧ್ಯಾನ ಮಾಡಬೇಕು ಅಂತ ಕೂತಾಗ ಗೊಂದಲಗಳೇ ಹೆಚ್ಚಾಗತ್ತೆ. ಯಾಕೆ ಅಂತಂದರೆ ನಾವು ಹೊರಗಿನಿಂದ ಬದುಕುವಾಗ ಅಲ್ಲಿ ಇಂತಹ ಸಿದ್ಧಾಂತಗಳನ್ನು ನಾವು ರೂಢಿಸ್ಕೊಳ್ತಾ ಇಲ್ಲ. ಹಾಗಾಗಿ ಕಣ್ಣು ಮುಚ್ಚಿ ಕೂತಾಗ ನನಗೆ ತುಂಬ ಡಿಸ್ಟರ್ಬ್ ಆಗುತ್ತೆ, ನಾನು ಧ್ಯಾನ ಮಾಡೋಕ್ಕಾಗ್ತಾ ಇಲ್ಲ, ಅನವಶ್ಯಕ ಏನೇನೋ ಥಾಟ್ಸ್ ಯಾಕೆ ಬರ್ತಿರುತ್ತೆ ಅಂದರೆ ಅನವಶ್ಯಕ ಕರ್ಮಗಳಲ್ಲಿ, ಅನವಶ್ಯಕ ವಿಷಯಗಳನ್ನ ನಾವು ಜೀವನದಲ್ಲಿ ತೊಡಗಿಸ್ಕೊಂಡಿರ್ತೀವಿ. ಯಾವಾಗ ನನ್ನಿಂದ ವ್ಯಾಪಿಸಲ್ಪಟ್ಟಿರುವ ಜಗತ್ತು ನನ್ನಿಂದ ಹೆಣೆಯಲ್ಪಟ್ಟಿದೆ ಅಂತ ಗೊತ್ತಾಗುತ್ತೋ, ಒಳಗೂ ಕೂಡ ನನ್ನಿಂದ ವ್ಯಾಪಿಸಲ್ಪಟ್ಟಿರುವ ಜಗತ್ತು ನನ್ನಿಂದ ಹೆಣೆಯಲ್ಪಟ್ಟಿದೆ ಗೊತ್ತಾದಾಗ ಅದರಿಂದ ಬಿಡಿಸ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಯಾವಾಗ ಬಿಡಿಸ್ಕೊಳ್ಳೋಕೆ ಸುಲಭ ಆಗುತ್ತೆ, ಈ ಚಿತ್ತವೃತ್ತಿ, ಈ ಥಾಟ್ ಪ್ರೋಸೆಸ್ ಏನಿದೆ ಅದರಿಂದ ನಾವು ವಿಮುಖವಾಗಿ ನಾವು ಅಂತರ್ಮುಖಿ ಆಗ್ತೀವಿ. ಪ್ರತ್ಯಾಹಾರ ಅಂತ ಅಷ್ಟಾಂಗ ಯೋಗದಲ್ಲಿ ನಮಗೆ ಪತಂಜಲಿ ಹೇಳ್ತಾ ಹೋಗ್ತೇನೆ. ನಾನು ಒಳಗೆ ಪ್ರತ್ಯಾಹಾರ ಆಗಬೇಕು, ಹೊರಗಿಂದ ಇಂದ್ರಿಯಗಳು ಒಳಮುಖ ಆಗಬೇಕು ಅಂದರೆ ನಾನು ಹೊರಗಿನ ವಿಷಯಗಳಲ್ಲಿ ಮತ್ತು ಒಳಗಿರುವ ವಿಷಯಗಳಿಂದ ನಾನು ಅಸೋಸಿಯೇಟ್ ಆಗಬೇಕು. ನಾನಿಂದ ಅಂಟಿಕೊಳ್ಳದೆ ನಾನು ಯೋಗ ಮಾರ್ಗದಲ್ಲಿ ಗುರು ಏನು ಕೊಟ್ಟಿದ್ದನೋ ಅದ್ರ ಕಡೆಗೆ ನಾನು ಗಮನ ಕೊಡಬೇಕು ಅಂದರೆ ಈ ಕಡೆಯಿಂದ ಗಮನ ಕಡಿಮೆ ಆಗಬೇಕು. ಅದಾಗಬೇಕು ಅಂದರೆ ಈ ವಿಶ್ವ ನನ್ನಿಂದಲೇ ವ್ಯಾಪಿಸಲ್ಪಟ್ಟಿದೆ, ಇದು ನನ್ನಿಂದಲೇ ಹೆಣೆಯಲ್ಪಟ್ಟಿರೋದ್ರಿಂದ ಇದೆಲ್ಲವೂ ನಾನೇ ಕಾರಣ ಅಂದ್ಕೊಂಡಾಗ, ಯಾವ ನಾನೇ ಕಾರಣ ಆಗ್ತೀನಿ, ನಂದು ಧ್ಯಾನ ಕೂತಾಗ ಇನ್ನೊಬ್ಬನ ಬಗ್ಗೆ ಯೋಚನೆ ಬರಲ್ಲ, ಇನ್ನೊಂದು ವಿಷಯದ ಬಗ್ಗೆ ಯೋಚನೆ ಬರಲ್ಲ, ನಿನ್ನೆ ಬಗ್ಗೆ ನಾಳೆ ಬಗ್ಗೆ ಯೋಚನೆ ಬರಲ್ಲ. ಯಾಕೆ ನೀವೆಲ್ಲವೂ ನನ್ನಿಂದಲೇ ಆಗಿದೆ ಅಂತಂದಾಗ ನಾನು ನನ್ನಲ್ಲೇ ಒಳಮುಖನಾಗೋದಕ್ಕೆ ಸಾಧ್ಯ ಆಗುತ್ತೆ. ಅನವಶ್ಯಕ ಚಿಂತನೆಗಳು ಕಡಿಮೆ ಆಗುತ್ತೆ, ಸುಖ ದುಃಖಗಳು ಕಡಿಮೆ ಆಗುತ್ತೆ, ಹತಾಶೆಗಳು ಕಡಿಮೆ ಆದಾಗ ಮನಸ್ಸು ಸ್ವಲ್ಪ ಶಾಂತವಾಗುತ್ತೆ. ಸ್ವಲ್ಪ ಒಂದು 20% ನನಗೆ ಮನಸ್ಸು ಶಾಂತವಾಗಿದ್ದರೆ ಧ್ಯಾನದಲ್ಲಿ ಅದು 30%, 40%, 50% ಆಗೋದಕ್ಕೆ ಸಾಧ್ಯ ಆಗುತ್ತೆ. ಕಂಪ್ಲೀಟ್ ಟರ್ಮಾಯಿಲಲ್ಲಿ, ಕಂಪ್ಲೀಟ್ ಗೊಂದಲದಲ್ಲಿ ಧ್ಯಾನ ಕೂತ್ಕೊಂಡು ನಾನು ಗೊಂದಲವನ್ನು ನಿವಾರಿಸ್ಕೊಳ್ತೀನಿ ಸಾಧ್ಯ ಇಲ್ಲ. ಜೀವನದ ಗೊಂದಲಗಳಲ್ಲಿ ಜೀವನದ ಗೊಂದಲಗಳನ್ನು ಸರಿ ಮಾಡ್ಕೊಳ್ತಾ, ಮನಸ್ಸಿನ ಗೊಂದಲಗಳನ್ನು ಸರಿ ಮಾಡ್ಕೊಳ್ತಾ ಧ್ಯಾನಕ್ಕೆ ಕೂತಾಗ ಸಂಪೂರ್ಣವಾಗಿ ಗೊಂದಲ ನಿವಾರಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹೊರತು ನನ್ನ ಸಂಪೂರ್ಣ ಗೊಂದಲಗಳೇ ಇದೆ ಅದಿಟ್ಕೊಂಡು ನಾನು ಕಂಪ್ಲೀಟ್ ಧ್ಯಾನ ಕೊಡ್ತೀನಿ, ಅದಾಗಲ್ಲ. ನಾನು ಜೀವನವನ್ನು ನಡೆಸುವ ರೀತಿ, ನಾನು ಯೋಚನೆ ಮಾಡುವ ರೀತಿ ಬದಲಾಗ್ತಾ ಹೋದಷ್ಟು, ಜೀವನ ತಿಳಿಯಾಗ್ತಾ ಹೋದಷ್ಟು, ಮನಸ್ಸು ತಿಳಿಯಾಗ್ತಾ ಹೋದಷ್ಟು ಧ್ಯಾನ ನಮಗೆ ತಿಳಿಯಾಗ್ತಾ ಹೋಗುತ್ತೆ. ಬರೀ ಧ್ಯಾನದಿಂದಲೇ ಜೀವನವನ್ನು ಸರಿ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಜೀವನ ಸರಿ ಮಾಡ್ಕೊಳ್ತಾ ಧ್ಯಾನದಲ್ಲಿ ಪರಿಣಾಮ ಕಾಣುತ್ತೆ, ಧ್ಯಾನದಲ್ಲಿ ಕಾಣುವ ಪರಿಣಾಮ ಜೀವನದಲ್ಲಿ ಕಾಣ್ತಾ ಹೋಗುತ್ತೆ. ಹಾಗಿದ್ರೆ ಅಂತರಂಗ ಶುದ್ಧಿಯೂ ಬೇಕು, ಬಹಿರಂಗ ಶುದ್ಧಿಯೂ ಬೇಕು. ಅದಾಗಬೇಕು ಅಂದರೆ ಇಂತಹ ನಮಗೆ ಅಷ್ಟಾವಕ್ರ ಸಾಲುಗಳು ಸ್ಮರಣೆಯಲ್ಲಿ ಇರಬೇಕು ಮತ್ತು ಅಭ್ಯಾಸದಲ್ಲಿ ಇರಬೇಕು. ಮನಸ್ಸು ಸಹಜವಾಗಿ ಚಂಚಲವಾದುದು. ಅದರಿಂದ ಹಾರುವುದು, ಕುಣಿಯುವುದು, ಹೋಗುವುದು, ತಿರುಗುವುದು, ಭ್ರಮಿಸುವುದು, ಮುಳುಗುವುದು, ಕೊಲ್ಲುವುದು, ತಾನೇ ತಾನಲ್ಲದ ಇನ್ನೇನೋ ಆಗಿ ಕಾಣುವುದು, ಹೀಗೆಯೇ ಕೈವಲ್ಲದ ಕಡೆಗೂ ತಿರುಗುವುದು. ಮನಸ್ಸು ಚಂಚಲವಾಗಿದೆ, ಹೀಗೆಲ್ಲ ಮಾಡುತ್ತೆ, ತಿರುಗಾಡುತ್ತೆ, ಒದ್ದಾಡುತ್ತೆ, ವಿಲವಿಲ ಅನ್ನುತ್ತೆ, ಸಂತೋಷ ಬಂತ ಪೂರ್ತಿ ಹರ್ಷದಲ್ಲಿ ತನ್ನ ಪರಿಸ್ಥಿತಿನೇ ಮರ್ತು ಬಿಡುತ್ತೆ. ಹೀಗೆಲ್ಲ ಮನಸ್ಸು ಏರುಪೇರು ಆಗ್ತಾ ಇರುತ್ತೆ. ಇಂಥ ಮನಸ್ಸು ಕೂಡ ಕೈವಲ್ಲದ ಕಡೆ ತಿರುಗಕ್ಕೆ ಸಾಧ್ಯ. ಯಾಕೆ ಅದು ಯಾವಾಗ ಆಗುತ್ತೆ ಅಂದರೆ ನಾ ಬಯಸಿದಾಗ. ಚಿತ್ತವನ್ನೇ ಬಯಸುವಲ್ಲಿ ಮನಸ್ಸು ಎಲ್ಲೆಲ್ಲೋ ಹರಿದಾಡ್ತಿದೆಯಲ್ಲಪ್ಪ ಹೊರಗಿನ ಕಡೆಗೆ, ಅನವಶ್ಯಕ ವಿಷಯದ ಕಡೆಗೆ, ಅದ್ರ ಬದಲು ಮನಸ್ಸನ್ನ ಚಿತ್ತದ ಕಡೆಗೆ ತಿರುಗಿಸು. ಚಿತ್ತವನ್ನ ಬಯಸು ಅಂತ ಯಾಕೆ ಅಷ್ಟವಕ್ರ ಹೇಳ್ದಂದ್ರೆ ಮನಸ್ಸಿಗೆ ಎಲ್ಲ ಏನೇನೋ ಬಯಸ್ತಿದೆ, ಅದ್ರ ಬದಲು ಹೇಗೆ ಗಾಯತ್ರಿ ಹೇಳಿದಾಗೆ
ಜ್ಞಾನವನ್ನೇ ಬಯಸ್ಬೇಕು. ಹಾಗೆ ಮನಸ್ಸು ಚಿತ್ತವನ್ನೇ ಬಯಸೋಕೆ ಶುರು ಮಾಡಬೇಕು. ಆಗ ಚಿತ್ತದ ಕಡೆಗೆ ಬಯಸಿದಾಗ ಚಿತ್ತದಂತೆಯೇ ಆ ಚಿತ್ತದ ಗುಣ ಏನಿದೆ, ತಟಸ್ಥವಾಗಿರುವಂಥ ಸ್ಥಿತಪ್ರಜ್ಞೆಯ ಚಿತ್ತ ಏನಿದೆ ಅದ್ರ ಕಡೆಗೆ ಮನಸ್ಸು ಮಾಡಿದಾಗ ಅದರ ಗುಣವನ್ನ ಮನಸ್ಸು ಪಡ್ಕೊಳ್ತಾ ಹೋಗುತ್ತೆ. ಆಗ ಮನಸ್ಸಿನ ಅನವಶ್ಯಕ ಗೊಂದಲಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಯೋಗ ವಾಸಿಷ್ಠ ಹೇಳ್ತಾ ಇದೆ, ಇಷ್ಟು ಚಂಚಲವಾದ ಮನಸ್ಸನ್ನ ನಾನು ಸರಿಯಾಗಿ ನಿಯಂತ್ರಿಸಿದ್ದೆ ಆದರೆ ಅದು ಕೈವಲ್ಲದ ಕಡೆಗೂ ಹೋಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಮನಸ್ಸನ್ನ ಇಲ್ಲಿ ಅಷ್ಟವಕ್ರ ಹೇಳ್ತಾನೆ, ಚಿತ್ತವನ್ನೇ ಬಯಸು. ಮನಸ್ಸು ಚಿತ್ತವನ್ನೇ ಬಯಸಬೇಕು ಅಂತ ಇಲ್ಲಿ ಅಷ್ಟವಕ್ರ ಅದನ್ನ ಹೇಳ್ತಾ ಇದ್ದಾನೆ. ಮುಂದೆ, ನಿಮ್ಮಲ್ಲಿ ನೀವು ತಿಳಿದು ನೋಡಿರೆ ಅನ್ಯವಿಲ್ಲ ಕಾಣಿರಣ್ಣ, ಅರಿವು ನಿಮ್ಮಲ್ಲಿಯೇ ತದ್ಗತವಾಗಿಯದೆ, ಅನ್ಯ ಭಾವವ ನೆನೆಯದೆ ತನ್ನೊಳಗೆ ತಾನರಿಯಲು ಬಲ್ಲಡೆ, ತನ್ನಲ್ಲಿಯೇ ತನ್ಮಯ ಗುಹೇಶ್ವರ ಲಿಂಗವು. ನಮ್ಮನ್ನು ನಾವು ಕಂಡ್ಕೊಳ್ಬೇಕು, ಕಂಡ್ಕೊಳ್ಳೋಕ್ಕೆ ಅರಿವು ನಮ್ಮಲ್ಲೇ ಇದೆ ಅಂತ ಅಲ್ಲಮಪ್ರಭು ಹೇಳ್ತಾ ಇದ್ದಾರೆ. ಯಾವಾಗ ಅರಿವಿನಿಂದ ನಮ್ಮನ್ನು ನಾವು ಕಂಡ್ಕೊಳ್ತೀವೋ ನಮ್ಮಲ್ಲೇ ತನ್ಮಯ ಗುಹೇಶ್ವರ ಅಂತ ಅಲ್ಲಮಪ್ರಭು ಅರಿವಿನ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಅಂತಹ ಅರಿವನ್ನೇ ಬಯಸಿ, ಚಿತ್ತವನ್ನೇ ಬಯಸಿ, ರಿಯೋನ ಪ್ರಚೋದಯ ತನ್ನುವ ಹಾಗೆ ಜ್ಞಾನವನ್ನೇ ಬಯಸಿ, ಅದರ ಸಹಾಯದಿಂದ ಸತ್ಯಚಿತ್ ಆನಂದ ಸ್ವರೂಪದಲ್ಲಿ ನೆಲೆಗೊಂಡು ಎಲ್ಲವನ್ನು ಸತ್ಯಂ ಶಿವಂ ಸುಂದರವನ್ನಾಗಿ ಕಾಣುವಂತಹ ಸ್ಥಿತಿ ಎಲ್ಲರಿಗೂ ಸಿಗಲಿ ಅಂತ ಮತ್ತೊಂದು ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ.